व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानः श्रीरमृतविशदैरंशविप्लावयन् मामाविर्भूयादनगमहिमा मानसे वागधीशः। नमस्ते प्राणेश प्रणतविभवायामनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 278ನೆಯ ಪ್ರವಚನ. ಶ್ರೀಕೃಷ್ಣನ ಮಹಾಮಹಿಮೆಯನ್ನು ಭೀಷ್ಮರು ಮತ್ತೆ ಧರ್ಮರಾಜನಿಗೆ ಹೇಳುತ್ತಾ ಇದ್ದಾರೆ. ಸೃಷ್ಟಿಯ ಬಿತ್ತರವನ್ನು ಚಿಂತನೆಗೆ ತಂದಿದ್ದಾರೆ. ಬಹಳ ಅದ್ಭುತವಾದಂತಹ ತುಂಬ ಪ್ರಾಮಾಣಿಕವಾದ ಸ್ಪಷ್ಟವಾದ ಮಾತುಗಳಲ್ಲಿ ಜಗತ್ತಿನ ಬಗ್ಗೆ ಕೆಲವು ಸಂಗ್ರಹವಾದ ನುಡಿಗಳನ್ನು ನಮ್ಮ ಮುಂದೆ ಭೀಷ್ಮರು ಧರ್ಮರಾಜನಿಗೆ ಹೇಳಿ, ಮುಂದೆ ಧರ್ಮರಾಜ ಅರಸೊತ್ತಿಗೆಯನ್ನು ಆಳುವ ಕತೆ ವಾಸ್ತವವಾಗಿ. ಹಾಗಾಗಿ ಧರ್ಮರಾಜ ಕೇಳಿದ ಹಾಗೆ ಭಗವಂತ ನಾರಾಯಣನಾಗಿ ನೀರಾಯಣನಾಗಿ ನೆಲೆಗೊಂಡದ್ದರಿಂದ ಅಲ್ಲಿಂದ ಪದ್ಮನಾಭನ ಅನಿಸಿಕೊಳ್ಳುವ ಬಗೆ, ಅಲ್ಲಿಂದ ಮತ್ತೆ ಇಡೀ ಜಗತ್ತನ್ನು ಆತ ಆ ನೀರಿನಲ್ಲಿಯೇ ಮತ್ತೆ ಗಟ್ಟಿತನವನ್ನು ಘನ ಅಂಶವನ್ನು ಮಾಡುವ ಮೂಲಕ ಅಲ್ಲಿಂದ ಬಹಳ ದೊಡ್ಡದಾದ ಸೃಷ್ಟಿಗೆ ಆತ ತೊಡಗಿದ್ದ ಅಂತ. ಲಬ್ಧ್ವಾಪಹ ಸೋಸೃಜತ್ ಮೇಘಾನ್ ತಥಾ ಸ್ಥಾವರ ಜಂಗಮಾನ್. ನೀರಿನಿಂದ ಗಟ್ಟಿ ಮಾಡುವ ಮೂಲಕ ಐಸ್ ಕ್ಯೂಬ್ ಅಂದರೆ ಮೇಘಗಳು, ಮೋಡಗಳು, ಅದರಿಂದ ಮಳೆ, ಸ್ಥಾವರ ಜಂಗಮಗಳ ಪ್ರಾಣಿ ಪ್ರಪಂಚ, ಮರಮಟ್ಟುಗಳ ಪ್ರಪಂಚ, ಕೊನೆಗೆ ಗಡುಸಾದಂತಹ ನೆಲದ ಚೌಕಟ್ಟು ವ್ಯವಸ್ಥೆ. ಪೃಥ್ವೀಂ ಸ್ವಸೃಜತ್ ವಿಶ್ವಾಂ. ಆ ಮರಗಳು ನಿಲ್ಲಬೇಕು, ಪ್ರಾಣಿಗಳು ಓಡಾಡಬೇಕು. ಹೀಗಾಗಿ ಅಲ್ಲಿಗೆ ವಾಸಯೋಗ್ಯವಾದಂತಹ ನೆಲೆ ಇದನ್ನು ನಡೆಸಿಕೊಟ್ಟ ಬಹಳ ಅದ್ಭುತವಾದಂತಹ ತನ್ನ ಸಾಮರ್ಥ್ಯ ವಿಶೇಷದಿಂದ. ಸಹಿತಾಂ ಭೂರಿ ತೇಜಸಃ, ಭೂರಿ ತೇಜಸ್ಸ, ತನ್ನ ಪರಮ ಉಚ್ಚವಾದ ಸಾಮರ್ಥ್ಯ ವಿಶೇಷದಿಂದ ಜಗತ್ತಿನ ಸೃಷ್ಟಿ. ತದಕೃಷ್ಣೋ ಮಹಾಭಾಗಃ ಪುನರೇವ ಯುಧಿಷ್ಠಿರ ಬ್ರಾಹ್ಮಣಾನಾಂ ಶತಂ ಶ್ರೇಷ್ಠಂ ಮುಖಾದೇವ ಸೃಜತ್. ಪ್ರಭು ಇನ್ನು ಚಾತುರ್ವರ್ಣ್ಯಗಳ ಸೃಷ್ಟಿ, ಮತ್ತು ಅಲ್ಲಿ ಲೋಕದಲ್ಲಿ ಜನರಲ್ಲಿಯೂ ಪ್ರಭೇದಗಳು, ಸೃಷ್ಟಿಯಲ್ಲಿ ವೈಶಿಷ್ಟ್ಯಗಳು, ಅದರಲ್ಲಿಯೂ ಅನುಕೂಲಕರವಾದ ಬದುಕು, ಅಧ್ಯಯನ, ಊಟೋಪಚಾರ, ಯಜ್ಞಯಾಗ, ಆಡಳಿತೆ, ಹೀಗೆ ಎಲ್ಲ ಹಂಚಿ ಹೋಗುವಂತೆ. ಅಂದರೆ ಒಬ್ಬನೇ ಬಿತ್ತನೆಯನ್ನು ಮಾಡುವುದು, ಕೊಯ್ಲನ್ನು ಕೊಯ್ಯುವುದು, ಅಡುಗೆಯನ್ನು ನಡೆಸುವುದು, ಯಜ್ಞವನ್ನು ಮಾಡುವುದು, ಅದನ್ನು ಸಮರ್ಪಿಸಿಕೊಳ್ಳುವಂತೆ, ಆನಂತರ ಊಟವನ್ನು ನಡೆಸುವುದು, ಪಾತ್ರ ಪದಾರ್ಥಗಳನ್ನು ತೊಳೆಯುವುದು, ಅದಕ್ಕೆ ಬೇಕಾಗಿರತಕ್ಕಂಥ ಕಟ್ಟಿಗೆ ದ್ರವ್ಯಗಳನ್ನು ತರುವುದು, ಹೈನು ಸಂಪಾದನೆ ಮಾಡಲಿಕ್ಕೋಸ್ಕರ ದನವನ್ನು ಸಾಕುವುದು, ನೋಡಿಕೊಳ್ಳುವುದು, ಅವುಗಳಿಗೆ ಮತ್ತೆ ಊಟ ಉಪಚಾರಗಳು, ಅಲ್ಲಿಂದ ತುಪ್ಪ ತಯಾರಿ ಆಗತ್ತ ಒಬ್ಬನಿಂದ. ಇದೆಲ್ಲ ಗದ್ದೆಯಲ್ಲಿ ತಾನು ಬಿತ್ತನೆಯನ್ನು ಬಿತ್ತಿ ಅಲ್ಲಿಯ ಕ್ರಾಪನ್ನು ಪಡೆದು ಅದನ್ನು ಅದರ ಸಿಪ್ಪೆಗಳನ್ನೆಲ್ಲ ತೆಗೆದು ಹಾಕಿ ಅದನ್ನು ಕುಟ್ಟಿ ಹುಡಿ ಮಾಡಿ ಮತ್ತೆ ಅನ್ನಾದಿಗಳ ಚೊರುಗಳನ್ನು ನಡೆಸಿ ತಾನೇ ತಯಾರಿಸಿಕೊಂಡು ಅದಕ್ಕೆ ಬೇಕಾಗಿರತಕ್ಕ ಪಾತ್ರ ಪದಾರ್ಥಗಳನ್ನು ಮಾಡಿ ಮಡಿಕೆಯಲ್ಲಿ ಬೇಕಾಗಿರುವಂತೆ, ಹಾಗೆ ಯಜ್ಞವೇದಿಕೆಯನ್ನು ನಿರ್ಮಾಣಗೊಳಿಸಿ ಅದಕ್ಕೆ ಬೇಕಾಗಿರತಕ್ಕಂತಹ ಸಮಿತಿ ಕಾಷ್ಟಗಳನ್ನೆಲ್ಲ ಮತ್ತೆ ಮರಮಟ್ಟುಗಳನ್ನು ನೆಟ್ಟು ಕಡಿದು ತಂದು, ಆ ವೇಳೆಗೆ ಯಜ್ಞಕ್ಕೋಸ್ಕರ ಬೇಕಾಗಿರುತ್ತೆ, ಆಜ್ಯಕ್ಕೋಸ್ಕರ ತುಪ್ಪಕ್ಕೆ ದನವನ್ನು ಸಾಕಿ, ದನವನ್ನು ಕರೆದು ಅದನ್ನು ನೋಡಿಕೊಂಡು ಅದರ ಚಾಕರಿ ಮಾಡಿ, ಆನಂತರ ಆಹುತಿ ಕೊಟ್ಟು ತಾನು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಅತಿಥಿ ಸತ್ಕಾರ ಮಾಡಿಕೊಂಡು ಅವರ ಎಲೆ ಪಾತ್ರೆಗಳನ್ನು ತೊಳೆದುಕೊಂಡು ತನ್ನ ಪಾತ್ರೆ ತೊಳೆದುಕೊಂಡು ಶುದ್ಧ ಮಾಡಿಕೊಂಡು
ಮತ್ತು ಮರುದಿನ ಯಥಾ ಪ್ರಕಾರ ಸಾಯಂಪ್ರಾತರ ಅಗ್ನಿಹೋತ್ರ ಜುಹೋತಿ ಶುರು ಮಾಡಬೇಕು ಹಗಲು ರಾತ್ರಿ ಅನ್ನೋದು ಆಗುವುದು. ಅದರಿಂದ ಗದ್ದೆ ಕೃಷಿ ಕೆಲಸಗಳಿಗೆ ಬೇರೆಯವರು, ಪಾತ್ರೆ ಪದಾರ್ಥ ತೊಳೆದು ಶುದ್ಧಗೊಳಿಸುವಲ್ಲಿ ಕೆಲವರು, ಯಜ್ಞಯಾಗಗಳನ್ನು ನಡೆಸಿಕೊಡುವಲ್ಲಿ ಬೇಕಾದಂಥ ದ್ರವ್ಯ ವ್ಯವಸ್ಥೆಗಳಲ್ಲಿ ಕೆಲವರು, ಅದಕ್ಕೆ ಬೇಕಾಗಿರುತ್ತೆ ವೇದ ಮಂತ್ರಗಳ ಚಿಂತನೆಗಳನ್ನು ಮಾಡುವಲ್ಲಿ ಕೆಲವರು. ಹೀಗಾಗಿ ಸಮಷ್ಟಿಯಾಗಿ ಎಲ್ಲರೂ ಸೇರಿಕೊಂಡು ಎಲ್ಲರಿಗೂ ಇದರಲ್ಲಿ ಊಟ ಉಂಟು. ಈಗ ಕೃಷಿ ಮಾಡಿಕೊಂಡವ, ಅದಕ್ಕೆ ಬೇಕಾಗಿರತಕ್ಕ ಹೈನು ತರಕಾರಿ ಪದಾರ್ಥ ವಸ್ತು ಕೊಟ್ಟವ, ಅವನಿಗೂ ಇಲ್ಲಿ ಊಟ ಇದೆ. ಪಾತ್ರೆ ಪದಾರ್ಥ ತೊಳೆದು ಅಣಿ ಮಾಡಿಕೊಟ್ಟವ, ನೆಲ ಸ್ವಚ್ಛಗೊಳಿಸುವ, ಅವನಿಗೂ ಊಟ ಇದೆ. ಯಜ್ಞಗಳನ್ನು ಮಾಡಿಕೊಟ್ಟವರು, ನಡೆಸಿಕೊಟ್ಟವರು, ಅವರಿಗೂ ಊಟ ಆಗ್ತದೆ. ಪಾಠ ಪ್ರವಚನ ನಡೆಸಿ ವೇದಗಳನ್ನು ಮಂತ್ರಗಳನ್ನು ಚಿಂತನೆಗಳನ್ನು ನಡೆಸಿ ಹಾಕಿಕೊಟ್ಟ ಅವರಿಗೂ ಊಟ ಇರ್ತದೆ. ಆದರೆ ಒಂದೆಡೆ ಎಲ್ಲರಿಗೂ ಊಟ ಸಿಕ್ಕಿತ್ತೆ, ಆದರೆ ಎಲ್ಲರೂ ಮಾಡಿಕೊಂಡ ಕ್ರಿಯೆಗಳು ಒಟ್ಟಾಗಿರ್ತವೆ. ಹೀಗೆ ಇದಕ್ಕೋಸ್ಕರ ಪ್ರತ್ಯೇಕ ವ್ಯವಸ್ಥೆಗೋಸ್ಕರ ಭಗವಂತ ತನ್ನ ಬಾಯಿಯಿಂದ 100 ಬ್ರಾಹ್ಮಣರ, ಇಲ್ಲಿ 100 ಅಂದರೆ ಶತ ಅಂದರೆ ಲೆಕ್ಕಕ್ಕೆ ಅಂತಲ್ಲ, ಲೆಕ್ಕ ಬೇಕಾದಷ್ಟು ಅಂತ ಅರ್ಥ. ಏಕಂಶತ ಸಹಸ್ರಂಜ ಸರ್ವಂತ ಅಕ್ಷಯವಾಚಕಂ ಅಂತ ಪ್ರಧಾನವಾಗಿ 100 ಅಂತ ಅರ್ಥ ಮಾಡಿಕೊಳ್ಳಬಹುದು ವಿಶೇಷವಾದಂಥ ನೆಲೆಯಲ್ಲಿ. ಹಾಗಾಗಿ 100 ಬ್ರಾಹ್ಮಣರನ್ನು, ಶತ ಶ್ರೇಷ್ಠ ಶಬ್ದವು ಮತ್ತೆ ಹೇಳುತ್ತಾನೆ ಮಧ್ಯದಲ್ಲಿ ಬರುವಾಗ, ಬ್ರಾಹ್ಮಣಾನಾಂ ಶತಂ ಶ್ರೇಷ್ಠಂ ಅಂತ. ಶ್ರೇಷ್ಠರಾದವರೆನ್ನುವ ನೆಲೆಯಲ್ಲಿ ಬಂದಾಗ 100 ಆಗ್ತದೆ. ಮುಖಾದೇವ ಸೃಜತ್ ಪ್ರಭು. ಹಾಗೆ ಬಾಹುಭ್ಯಾಂ ಕ್ಷತ್ರಿಯ ಶತಂ, ತೋಳಿನಿಂದ ಮತ್ತೆ ಅಲ್ಲಿಸುವ ಶ್ರೇಷ್ಠವಾದಂತಹ ಕ್ಷತ್ರಿಯರ ಒಂದು ಗಣನ. ಮತ್ತು ವೈಶ್ಯಾನ ಮೂರತಃ ಶತಂ, ತೊಡೆಯಿಂದ ವೈಶ್ಯರ ಒಂದು 100. ಮತ್ತು ಶೂದ್ರಾಣ ಪದ್ಭ್ಯಾಂ ಶೂದ್ರಶತಂಚೈವ ಕೇಶವ ಭರತರ್ಷಭ. ಹೀಗಾಗಿ ಯುಧಿಷ್ಠಿರನೇ ಭಗವಂತ ವರ್ಣ ವ್ಯವಸ್ಥೆಯನ್ನು ನಡೆಸಿಕೊಡ್ಲಿಕ್ಕೋಸ್ಕರ ಇದನ್ನು ಮಾಡಿಕೊಟ್ಟ. ಇದನ್ನು ಮತ್ತೆ ಅನೂಚಾನವಾಗಿ ತಪ್ಪದಂತೆ ನಡೆಸಿಕೊಂಡು ಬರುವಲ್ಲಿ ಮತ್ತೆ ಬ್ರಹ್ಮನನ್ನೇ ಅಧಿಕಾರಿಯನ್ನಾಗಿ ಮಾಡ್ತಾನೆ. ಇದೇ ಜಗತ್ತಿನಲ್ಲಿ ದೊಡ್ಡ ದೊರೆಯಾಗಿ ನೆಲೆಗೊಳ್ಳುವವ, ಜೀವೋತ್ತಮನಿಸಿಕೊಂಡ, ಅವನ ಮೊದಲ ಮಗುವಾಗಿ ಬಂದಿರುವವ, ಪದ್ಮದಲ್ಲಿ ಅರಳಿ ನಿಂತವ, ಚತುರ್ಮುಖ ಅಧ್ಯಕ್ಷಂ ಸರ್ವಭೂತಾನಾಂ ಧಾತಾರಂ ಅಕರೋತ್ ಸ್ವಯಂ. ಅವನು ಕೇಳಿದ್ದಲ್ಲ, ಮತ್ತು ನಾಳೆ ಗಲಾಟೆ ಬರ್ತದೆ ಮಾಡಿಕೊಂಡದ್ದಲ್ಲ. ಮತ್ತು ಇವನೇ ಅವನನ್ನು ದೊಡ್ಡವನಾಗಿ ಯಾರ ಹತ್ರ ಕೇಳಲಿಕ್ಕೂ ಇಲ್ಲ, ಹೇಳಲಿಕ್ಕೂ ಇಲ್ಲ, ಯಾರಾದರೂ ಆಗ್ತೀರಾ ಅಂತ ಕೇಳುವಂಥದ್ದಲ್ಲ. ನೇರ ಆಯ್ಕೆ, ಅದರಲ್ಲಿಯೂ ನೇರ ನಿರ್ದೇಶ ಇವನೇ ಅಷ್ಟೇ ಆಗಿ ಹೋಯಿತು. ಹೀಗಾಗಿ ಅಲ್ಲಲ್ಲಿ ಗುಂಪುಗಳಿಗೆ ಅದಕ್ಕೆ ಅನುಗುಣವಾದಂತಹ ದೊಡ್ಡ ಜನರನ್ನು ಭಗವಂತ ನಿಯೋಜಿಸಿಕೊಂಡ, ವ್ಯವಸ್ಥೆ ಮಾಡಿದ. ಚತುರ್ಮುಖನನ್ನು ಮಾಡುವಲ್ಲಿ ಅತ್ಯಂತ ಪ್ರಾಶಸ್ತ್ಯವನ್ನು ಕೇಳಿದರೆ ಅವನಲ್ಲಿರತಕ್ಕಂಥ ಜ್ಞಾನ, ವೇದವಿದ್ಯಾ ವಿಧಾತಾರಂ, ಇಡೀ ಜಗತ್ತಿಗೆ ಕೊಡತಕ್ಕಂಥ ವೇದವಿದ್ಯೆಯ ಅರಸನಾಗಿ ಭಗವಂತನಿಂದ ತೇನೇ ಬ್ರಹ್ಮ ಹೃದಯಾದಿಗವೇ ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರೇಣೋತಿ ತಸ್ಮೈ. ಚತುರ್ಮುಖನಿಗೆ ವೇದವನ್ನು ಶಾಸ್ತ್ರದ ಉಪದೇಶವನ್ನು ಭಗವಂತ ಮಾಡಿದ. ಅದನ್ನು ಲೋಕದಲ್ಲಿ ಉಳಿಸಿಕೊಳ್ಳುವಂತೆ, ನಡೆಸಿಕೊಳ್ಳುವಂತೆ, ಅದನ್ನು ದುಡಿಸಿಕೊಳ್ಳುವಂತೆ ಮಾಡುವವ ಚತುರ್ಮುಖ. ಹಾಗಾಗಿ ಮತ್ತೆ ವೇದವಿದ್ಯೆಯನ್ನು ನಿಲ್ಲಿಸಿಕೊಂಡ ಬ್ರಹ್ಮಾಣಂ ಅಕರೋತ್ ಅಮಿತದ್ಯುತಿಂ, ಅವನನ್ನು ಅಧ್ಯಕ್ಷನನ್ನಾಗಿ ಬಹಳ ತೇಜಸ್ವಿಯುಳ್ಳ ವಿಶೇಷವಾದ ವ್ಯಕ್ತಿಯನ್ನು ನಡೆಸಿಕೊಟ್ಟಿದ್ದಾನೆ. ಇತ್ತ ಭೂತ ಮಾತ್ರಗಣ ಅಧ್ಯಕ್ಷ ವಿರೂಪಾಕ್ಷಂಚ ಸೋಸರ್ಜತ್. ಇತ್ತ ಉಳಿದ ಎಲ್ಲ ಭೂತಗಳು, ಮಾತೃಕೆಯರು, ಇವರೆಲ್ಲ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಗಣನಗಳಿಗೆ ಒಡೆಯನನ್ನಾಗಿಸಲಿಕ್ಕೆ ಶಿವನನ್ನು ತಾನು ಸೃಷ್ಟಿ ಮಾಡಿ ನೆಲೆಗೊಳಿಸಿದ. ಅವನನ್ನಲ್ಲಿ ನಡೆಸಿಕೊಂಡ 3 ಕಣ್ಣಿನವನನ್ನು, ಅದರಂತೆ ಲೋಕವನ್ನು ನೋಡಿಕೊಳ್ಳುವಲ್ಲಿ, ವ್ಯವಸ್ಥೆಗೊಳಿಸುವಲ್ಲಿ, ಪಿತೃಗಳ ಅಧಿಪತಿಯಾಗಿರುವಲ್ಲಿ, ಶಾಸಿತಾರಂಚ ಪಾಪಾನ ತಪ್ಪು ಮಾಡಿದವರನ್ನು ಶಿಕ್ಷೆಗೊಳಿಸುವಲ್ಲಿ ಯಮನನ್ನು, ಪಿತೃಣಾಂ ಸಮವರ್ತಿನಂ, ಯಾರ ಮೊರೆಯೂ ನೋಡದೆ ಧರ್ಮಾಧರ್ಮಗಳ ಪ್ರಶ್ನೆಯಲ್ಲಿ ಮಾತ್ರವೇ ನರಕವನ್ನು ಕರುಣಿಸುವವನು ಯಮನನ್ನು ಮಾಡಿದ್ದಾನೆ. ಅಸೃಜ ಸರ್ವಭೂತಾತ್ಮ ನಿಧಿ ಪಂಚಧನೇಶ್ವರಂ, ಎಲ್ಲ ಲೋಕದ ಒಡೆಯನಾಗಿ ಭಗವಂತನೇ ಇದ್ದಾನೆ. ಹಂಚಿದ ನಂತರ ಅದರ ಉಸ್ತುವಾರಿ ತಾನು ಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ಭಗವಂತ ಸರ್ವೋತ್ತಮನಾಗಿ ನೆಲೆಗೊಂಡಿದ್ದಾನೆ. ಆದರೆ ಅಲ್ಲಲ್ಲಿ ಅವರವರು ತುಂಡರಸರಂತೆ. ಹಾಗೆ ನಿಧಿಗೆ, ಸಂಪತ್ತಿಗೆ ಒಡೆಯನನ್ನಾಗಿ ಕುಬೇರನನ್ನು ಮಾಡಿಬಿಟ್ಟಿದ್ದಾನೆ. ಅದರಂತೆ ಯಾದಸಾಂ ಅಸೃಜನ್ನಾಥಂ ವರುಣಂಚ ಜಲೇಶ್ವರಂ, ವರುಣನನ್ನು ನೀರಿನ ಒಡೆಯನನ್ನಾಗಿ, ನೀರಿನಲ್ಲಿ ಕುಳಿತಿರತಕ್ಕಂತಹ ಪ್ರಾಣಿಗಳೆಲ್ಲದರ ಅರಸನನ್ನಾಗಿ ವರುಣನನ್ನು ಮಾಡುತ್ತಾನೆ. ವಾಸವಂ ಸರ್ವದೇವಾನಾಂ ಅಧ್ಯಕ್ಷಂ ಅಕರೋತ್ ಪ್ರಭು, ಇಂದ್ರನನ್ನು ಮತ್ತೆ ದೇವತೆಗಳ ಒಡೆಯನನ್ನಾಗಿಸಿದ.
ಈಗಾಗಲೇ ಇಂಧನ ಸೃಷ್ಟಿಯಲ್ಲಿ ಹೇಳಿ ಆಗಿದೆ ಅದಿತಿಯಿಂದ ಬಂದಂಥ ಕಥೆಯನ್ನು. ಹಾಗಾಗಿ ವರುಣನು ಅಲ್ಲೇ ಬಂದಿದ್ದ ಅದಿತಿಯಲ್ಲಿ ಒಬ್ಬನಾಗಿ, ಅಧ್ಯಕ್ಷನನ್ನಾಗಿಸುವ ಪಾರ್ವತ್ಯನನ್ನಾಗಿಸುವಂತಹ ವ್ಯವಸ್ಥೆ. ಈ ಔಷಧಿಗಳ ಅರಸನನ್ನಾಗಿ ಸೋಮನನ್ನು ಮಾಡುತ್ತಾನೆ, ಜ್ಯೋತಿಷಿಗಳ ಅರಸನನ್ನಾಗಿ ರವಿಯನ್ನು, ಇದೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಬಂದ ಮಾತುಗಳು. ಇಲ್ಲಿ ಹೇಳುತ್ತಾ ಇಲ್ಲ ಚತುರ್ಮುಖ, ಇಲ್ಲಿ ಭೀಷ್ಮರು ಹೇಳುತ್ತಾ ಇಲ್ಲ. ಅದೆಲ್ಲ ಆಗಿದೆ ಬೇರೆ ಬೇರೆ ಕಡೆಯಲ್ಲಿ. ಆ ಮಾತುಗಳು ಭಾರತದಲ್ಲಿಯೇ ಬಂದಿವೆ, ಇತರ ಪುರಾಣಗಳಲ್ಲಿ ಅದು ಸ್ಪಷ್ಟವಾಗಿ ನೆಲೆಗೊಂಡಿವೆ. ಹೀಗಾಗಿ ಮಾಡುವ ಮುಂಚೆ ಒಂದು 4-6 ಜನರ ಬಗ್ಗೆ ತಿಳುಹಿಸಿ ಉಪಲಕ್ಷಣಯ ಅಂತಾರೆ. ಇದರಂತೆ ಉಳಿದವರನ್ನು ಸಹ ತಿಳ್ಕೊಳ್ಳಿಕ್ಕೆ ಉಂಟು ಅಂತ. ಮತ್ತೆ ಆ ಕಾಲದಲ್ಲಿ ಮನುಷ್ಯರ ಬದುಕು ಹೇಗಿತ್ತು ಕೇಳಿದರೆ, ಯಾವಾಗ ಅವರಿಗೆ ಸಾಯಬೇಕು ಕಾಣ್ತಿತ್ತು ಆವಾಗ ಸಾಯ್ತಿದ್ರು. ಸ್ಪೆಷಲ್ ವಿಷಯ. ಅವರಿಗೆ ಯಾವಾಗ ದೇಹ ಬೇಡ ಕಾಣ್ತದೆ ಆಗ ದೇಹ ಬಿಡಬಹುದು, ಅಷ್ಟು ಸಮಯ ದುಡಿಬಹುದು. ಯಾವದ್ ಅಭೂತ ಶ್ರದ್ಧಾ ದೇಹಂ ಧಾರಯಿತು ನೃಣ, ಅವರಿಗೆ ದೇಹವನ್ನಿಟ್ಟುಕೊಂಡು ದೇವರ ಸೇವೆ ಮಾಡುವಲ್ಲಿ ಎಷ್ಟರವರೆಗೆ ಅವರಿಗೆ ವಿಶ್ವಾಸ ಯೋಚನೆ ಬರ್ತಿತ್ತು ಅಷ್ಟು ಸಮಯ ತಾವದ ಅಜೀವಂಸ್ತೆ ನಾಸೀದ್ ಯಮಕೃತಂ ಭಯಂ, ಅವರಿಗೆ ಸಾವೇ ಇರಲಿಲ್ಲ. ಐಚ್ಛಿಕ ಸ್ವೇಚ್ಛಾಮರಣ, ಸಾಕು ಅಂದರೆ ಹೋಗುವುದು ಬೇರೆ ದೇಹವನ್ನು ಪಡೀಲಿಕ್ಕೆ ಅಷ್ಟೇ, ಅವರ ಸಾಧನೆಗೆ ಅನುಕೂಲಕರವಾಗಿ. ಹೀಗಾಗಿ ಆ ಕಾಲದ ಕಥೆ ಅದು. ಮತ್ತು ಮುಂದುವರಿದಾಗ ಅಲ್ಲಿಯ ಸೃಷ್ಟಿಯ ಕಥೆಯು ಬಹಳ ಚೆನ್ನಾಗಿತ್ತು. ಸಂಕಲ್ಪಾದೇವ ಚೈತೇಶಾಂ ಗರ್ಭ ಸಮಭವದ್ಯತೆ, ಯೋಚನೆ ಮಾಡಿದರೆ ಅವರಿಗೆ ಮಕ್ಕಳಾಗ್ತಿದ್ರು. ಆ ರೀತಿಯಾಗಿರತಕ್ಕಂತಹ ಅನುಕೂಲವಾದಂತಹ ವಾತಾವರಣ ಆಗ. ಮತ್ತದು ಬಿದ್ದೋಯ್ತು ನಿಧಾನಕ್ಕೆ ಬಂದಾಗ. ತತಃ ತ್ರೇತಾಯುಗೆ ಕಾಲೆ, ತ್ರೇತಾಯುಗಕ್ಕೆ ಬಂದಾಗ ಅಷ್ಟೆಲ್ಲ ಆಗಲಿಲ್ಲ. ಸಂಸ್ಪರ್ಶ ಜಾಯತೆ ಪ್ರಜಾ, ಮುಟ್ಟಬೇಕಾಗ್ತದೆ. ಬೇಕು ಅಂದಾಗ ನಾಭಿಸ್ಪರ್ಶದ ಜೊತೆಯಲ್ಲಿ ಒಂದು ದೃಷ್ಟಿಯಿಂದ ಮಕ್ಕಳನ್ನು ಪಡಿತಾ ಇದ್ರು. ಮುಂದಕ್ಕೆ ದ್ವಾಪರಕ್ಕೆ ಬಂದಾಗ ಈ ವಿಷಯಗಳು ಹೋಯಿತು. ಹಾಗೆ ಇನ್ನು ಯಾರ್ಯಾರನ್ನು ಮುಟ್ಟುವ ಕತೆ ಆಗ್ತದೆ ಅಂತ ಹೇಳಿ ಸಂಕಲ್ಪಕ್ಕೆ ಅಂತ ಸಂಕಲ್ಪ ಯಾರ್ಯಾರು ಮಾಡಿಬಿಟ್ರೆ ಮುಟ್ಲಿಲ್ಲ ಅಂತ ಆಗ್ತಿತ್ತು. ಈಗ ಮುಟ್ಟಿದ್ರೆ ಅಂತ ಆಗಿಬಿಟ್ಟು ಅದಕ್ಕೆ ದ್ವಾಪರೇ ಮೈಥುನೋ ಧರ್ಮ. ದ್ವಾಪರದಲ್ಲಿ ಸಂಯೋಗವೇ ಪ್ರಧಾನವಾದಂತಹ ಸೃಷ್ಟಿಯ ಧರ್ಮವಾಗಿ ಬಿಟ್ಟಿತು. ಅದೇ ಕಲಿಯುಗಕ್ಕೂ ಸಹ ಮುಂದುವರಿಯಿತು ಅಂತಾರೆ. ತಥಾ ಕಲಿಯುಗೆ ರಾಜನ್, ಪ್ರತ್ಯೇಕವಾದ ವ್ಯವಸ್ಥೆ ಆಗಲಿಲ್ಲ ಅಂತ. ಹೀಗಾಗಿ ನಿನಗೀಗೆಲ್ಲ ಇದ್ದಾರಲ್ಲ ದಕ್ಷಿಣ ದಿಕ್ಕಿನಲ್ಲಿ ನೋಡಿ, ಯಾವತ್ತು ಹಸ್ತಿನಪುರ ಉತ್ತರದ್ದು, ಈಚೆಡೆ ದಕ್ಷಿಣ ದಿಕ್ಕು ಭಾರತದ ದಕ್ಷಿಣ ಪ್ರದೇಶ, ಅದು ದಂಡಕಾರಣ್ಯ ವಾಸ್ತವವಾಗಿ. ದಕ್ಷಿಣಾಪಥ ರಾಜಾನಃ, ದಕ್ಷಿಣಾಪಥ ಜನಮಾನಃ, ಇಲ್ಲಿ ಹುಟ್ಟಿದವರೆಲ್ಲ ಇಲ್ಲಿಯ ಜನರು ಹೇಗಿದ್ದಾರೆ ಅವರು ಎಲ್ಲ ಕೇಳಿದರೆ ಸರ್ವೇ ಕರಭೃತಸ್ತವ, ನಿನಗೆಲ್ಲರೂ ಕಪ್ಪ ಕೊಡುವವರೇ, ನಿನ್ನ ಕೆಲಸದವರೇ ಅವರೆಲ್ಲ, ತುಂಡರಸರವರು, ನಿನ್ನ ಪಾರ್ವತ್ಯಕ್ಕೆ ಅರಸೊತ್ತಿಗೆ ಸೇರಿದವರೇ. ಆಂಧ್ರಾಹ, ಪುಲಿಂದಾಹ, ಶಬರಾಹ, ಚೂಚುಪಾಹ, ಮದ್ರಗೈಸ್ಸಹ. ಮದ್ರದೇಶ ಅಂದ್ರೀಗ ಚೆನ್ನೈ ಪಕ್ಕ ಆಗ್ತದೆ. ಆಂಧ್ರವೇ, ತೆಲುಗುನಾಡು ಗೊತ್ತು ನಿಮಗೆ. ಹಾಗೆ ತೆಲುಗುನಾಡು, ತಮಿಳುನಾಡು, ಪುಲಿಂದಾಹ, ಶಬರಾಹ, ಚೂಚುಪಾಹ ಇವರೆಲ್ಲ ದಕ್ಷಿಣ ಪಥದಲ್ಲಿದ್ದಾರೆ. ಇವರೆಲ್ಲ ನಿನಗೆ ಕರ ಕೊಡ್ತಾ ಇದ್ದಾರೆ. ಹಾಗೆ ಉತ್ತರದಲ್ಲಿಯೂ ಇದ್ದಾರೆ. ಉತ್ತರಾಪದ ಜನಮಾನಃ, ಉತ್ತರದಲ್ಲಿ ಹುಟ್ಟಿದವರಿದ್ದಾರೆ ಸ್ವಲ್ಪ ಆಚೆಗೆ. ಏತು ಕಾಂಬೋಜ ಗಾಂಧಾರಾಹ, ಕಿರಾತಾಹ, ಬರ್ಬರೈಸ್ಸಹ, ಅತ್ತ ಅಫ್ಘಾನಿಸ್ತಾನದ ಪಕ್ಕದವರು, ಮತ್ತು ಕಾಂಬೋಜರು, ಕಿರಾತರು ಇತ್ತ ಕಡೆ, ಬರ್ಬರರು, ಇವರೆಲ್ಲರೂ ಒಳ್ಳೆಯವರಲ್ಲ. ಏತೇ ಪಾಪಕೃತಃ ತಾತ, ಇವರು ಅನ್ಯಾಯಗಾರರು, ಧರ್ಮಬಾಹಿರರು ಒಂದು ದೃಷ್ಟಿಯಿಂದ. ಹಾಗಾಗಿ ಕಲಿಯುಗದಲ್ಲೇ ಅಂದರೆ ದ್ವಾಪರದ ಕಡೆಯಲ್ಲೇ ಇವರ ಅಸ್ತಿತ್ವ ಇದೆ. ಬಕಶ್ವಪಾಕ ಗೃದ್ರಾಣಾಂ ಸಧರ್ಮಾಣ, ಎಲ್ಲ ಬಕಧರ್ಮ, ನಾಯಿ ಧರ್ಮ ಮತ್ತು ಗೃದ್ರ ಧರ್ಮ. ನಾಯಿ ಮಾತ್ರ ಧರ್ಮ ಅಲ್ಲ, ನಾಯಿ ಬೇಯಿಸುವವರ ಧರ್ಮ, ಬೇಯಿಸಿ ತಿನ್ನುವವರ ಧರ್ಮ, ನಾಯಿ ಸಾಕುವವರ, ನಾಯಿ ಪಾಡಿನವರ ಧರ್ಮ ಇದು. ಅಂಥವರು ಅತ್ಯಂತ ಗಲೀಜು ಮನುಷ್ಯರು ಅಂತ ಕರೀತಾನೆ. ಇವತ್ತು ನಾವು ಇದನ್ನೆಲ್ಲ ಗಮನಿಸ್ತೇವೆ. ಇವತ್ತು ಎಲ್ಲೆಂದರಲ್ಲಿ ನಾಯಿಗಳ ಪ್ರವೇಶ ಇರುತ್ತದೆ. ಅಂಥ ಕಡೆಯಲ್ಲಿ ಅದ್ದೂರಿಯಾದಂತಹ ಹೋಮ ಹವನ, ಪೂಜೆ ಪುನಸ್ಕಾರ, ಭಿಕ್ಷೆ ಔತಣ ಇವೆಲ್ಲ ನಡೀತದೆ.
ಯೋಚನೆ ಮಾಡಬೇಕಾದ ಸಂಗತಿಗಳಾಗಿವೆ. ಇದು ದುಡ್ಡು ಕೊಡ್ತಾರೆ ಅಂತ ಶ್ರೀಮಂತಿಕೆ ಇದೆ ಅಂತ ಹೇಳಿಕೊಂಡು ಅಲ್ಲ, ನಾಯಿಗೆ ಬೇಕಾದ್ದು ಶ್ರೀಮಂತರಿಗೆ, ಯಾಕೆಂದರೆ ಅವರ ದುಡ್ಡು ಕಾಯಲಿಕ್ಕೆ ಬೇಕಲ್ಲ, ಕಳ್ಳರನ್ನು ಓಡಿಸ್ಲಿಕ್ಕೆ ಬೇಕಲ್ಲ ಅವರ ಮನೆಯಲ್ಲಿ ನಾಯಿ. ಹಾಗೆ ಇವರೆಲ್ಲ ನಾಯಿ ಧರ್ಮರು ಅಂತ ಹೇಳ್ತಾರೆ. ನಿಜವಾಗಿ ಅವರು ಸಾಕಿರಲಿ ನಾಯಿ, ಪರವಾಗಿಲ್ಲ, ಅವರು ಶ್ರೀಮಂತರು, ಒಳ್ಳೆಯದು. ಆದರೆ ಈ ಶ್ರೀಮಂತರ ನಂಟು ಬೆಳೆಸತಕ್ಕಂಥ ಈ ಮಠ ಮಂದಿರಗಳು, ಹೋಮ ಹವನಗಳಿಗೆ, ಯಜ್ಞಯಾಗಗಳಿಗೆ, ಗೌಜಿ ಗದ್ದಲಗಳಿಗೆ, ಗಮ್ಮತ್ತು ಭಿಕ್ಷೆಗಳಿಗೆ, ಔತಣ ಊಟಗಳಿಗೆಲ್ಲ ಇವರದ್ದೇ ನಾಯಿ ಮುಟ್ಟಿದ ಕೈಯೇ ಊಟ ಬೇಕು ಇವರಿಗೆ. ಮರ್ಯಾದೆ ಬಿಟ್ಟವರು ಇದನ್ನು ಗಮನಿಸಬೇಕಾ. ಧರ್ಮರಾಜನಿಗೆ ಭೀಷ್ಮ ಹೇಳ್ತಾನೆ, ಇವರೆಲ್ಲ ನಾಯಿ ಬೇಯಿಸುವ ಚಾಂಡಾಲರ ಧರ್ಮದವರು, ಪುರುಸೋತಾದಾಗ ಕಣಮುಚ್ಚಿ ಧ್ಯಾನ ಮಾಡಿದ ನಾಟಕ ಮಾಡಿ ಮೀನು ಹಿಡಿದು ತಿನ್ನುವವರು, ಮಧ್ಯೆ ಮಾಂಸಪ್ರಿಯರು, ಜತೆಯಲ್ಲಿ ಹದ್ದಿನ ಹಾಗೆ ಹೊಂಚು ಹಾಕಿ ಎಲ್ಲೆಂದರಲ್ಲಿ ಯಾವುದನ್ನು ಎಗರಿಸಿಕೊಂಡು ಹೋಗತಕ್ಕಂತಹ ನಾಚಿಗೆ ಬಿಟ್ಟವರು ಅಂತ ಬೈತಾನೆ. ಬಕ ಶಪಾಕ ಗೃಧ್ರಾಣಂ ಸಧರ್ಮಾಣ, ಇವರ ಜೊತೆಯಲ್ಲಿ ಸಹವಾಸಾದಿಗಳನ್ನು ವ್ಯವಸ್ಥೆಗಳನ್ನೆಲ್ಲ ನಡೆಸಿಕೊಡಬಾರ್ದೆನ್ನೋ ನೆಲೆಯಲ್ಲಿ ಹೇಳ್ತಾನೆ. ಇಂತಹ ರಾಜರು ಮುಂದಕ್ಕೆ ಜೋರಾಗ್ತಾರೆ, ಹೆಚ್ಚಾಗ್ತಾರೆ. ನೈತೇ ಕೃತಯುಗೇ ತಾತ ಅಂತಾನೆ. ಇವರೆಲ್ಲ ಕೃತಯುಗದಲ್ಲಿ ಇರಲಿಲ್ಲ ಈ ನಮೂನೆಯವರು. ಮಾಡಿದರೆ ಒಳ್ಳೆ ಕೆಲಸ ಮಾಡಿದ್ದು ಅಂತ ಅರ್ಥ ಕೃತಯುಗ ಅಂದ್ರೆ. ಇಲ್ಲೆಲ್ಲ ಬರಲಿಕ್ಕೆ ಶುರುವಾದ್ದು ತ್ರೇತಾ ಪ್ರಭೃತಿ ವರ್ತಂತೆ. ತ್ರೇತಾಯುಗದ ನಂತರದಿಂದ ಅವರು ಬೆಳಿಲಿಕ್ಕೆ ಶುರುವಾದರು, ಬರಲಿಕ್ಕೆ ಶುರುವಾದರು. ಈಗಂತೂ ಕಂಡಾಬಟ್ಟೆ ಆಗಿದ್ದಾರೆ. ಸಂಧ್ಯಾಕಾಲ ಯುಗಾಂತಿಗೆ, ಇದು ಸಂಧಿಕಾಲ, ದ್ವಾಪರದ ಕೊನೆ, ಕಲಿ ಇನ್ನು ಆರಂಭ ಆಗ್ತದೆ, ಸಂಧಿಕಾಲದಲ್ಲಿದ್ದೇವೆ. ಈ ಹೊತ್ತಿನಲ್ಲಿ ಕಂಡಾಬಟ್ಟೆವರಾಗಿದ್ದಾರೆ ಅಂತ ಆಗಲೇ 5000 ವರ್ಷದ ಹಿಂದೆ ಭೀಷ್ಮರು ಹೇಳ್ತಾ ಇರತಕ್ಕಂಥ ಮಾತು ಇದು. ಹೇಳುವಾಗ ನಾವಿದನ್ನು ಮೆಲುಕು ಹಾಕುವ 5000 ವರ್ಷ ದಾಟಿ ಬಂದಿದ್ದೇವೆ. ಆಗಲೇ ದ್ವಾಪರದ ಕೊನೆಯಲ್ಲಿ ಸಂಧಿ ಹೊತ್ತಿನಲ್ಲಿ ರಾಜಾನಹ ಸಮಸಜ್ಜಂತ ಸಮಾಸಾಧ್ಯತರೇತರಂ, ರಾಜರು ಒಟ್ಟೊಟ್ಟಿ ಒಬ್ಬೊಬ್ಬರ ಮೇಲೆ ಮುಗಿದು ಬಿದ್ದು ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತಾನೆ. ರಾಗದ್ವೇಷಗಳ ಕಂತೆಯವರಾಗುವುದು ಮನುಷ್ಯರ ಸಂತೆ ಅಂತ. ಯಾರಲ್ಲಿ ವಿವೇಕ ಇದೆ, ಮಾತಾಡುತ್ತಾನೆ, ಶಾಬ್ದಿಕವಾದ ವ್ಯವಹಾರ ಇದೆ, ಪ್ರಾಣಿಗಳಂತೆ ಬುದ್ಧಿ ಇಲ್ಲದ, ಹಕ್ಕಿಗಳಂತೆ ಮಾತು ಬಾರದ ವ್ಯಕ್ತಿಗಳಲ್ಲ. ಅವುಗಳೊಂದೊಮ್ಮೆ ಶಬ್ದ ಮಾಡಿದರೂ ಅವುಗಳಿಗೆ ಅರ್ಥ ವಿಶೇಷ ಗೊತ್ತಿಲ್ಲ, ತಲೆಯೊಳಗೆ ಕತೆ ಗೊತ್ತಿಲ್ಲ, ಇನ್ನೊಬ್ಬರನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಮನುಷ್ಯ ಇಷ್ಟು ವಿವೇಕಶಾಲಿಯಾಗಿದ್ದವ ಬದುಕನ್ನು ರೂಪಿಸಿಕೊಳ್ಳುವ ಬದಲಿಗೆ ಮಗದೊಬ್ಬರ ಆಸೆಗಳಿಗೆ ಹುಳಿಹಿಂಡುವವ, ದ್ವೇಷದಿಂದ ಇನ್ನೊಬ್ಬರ ಸೊತ್ತನ್ನು, ಜನರನ್ನು ಕದಿಯುವವ, ಕೊಳ್ಳೆ ಹೊಡೆಯುವವ ಎಂತಹ ಪಾಪಿ. ಬುದ್ಧಿ ಇದ್ದು ಮಾಡುವ ಅನ್ಯಾಯ, ಬುದ್ಧಿ ಉಳ್ಳವ ಮಾಡತಕ್ಕಂಥ ದುರಂತ ಇದು ಅಂತ ಬಹಳ ಚೆನ್ನಾಗಿ ಸಮಾಸಾಧ್ಯ ಇತರೇತರ ಒಬ್ಬರೊಬ್ಬರಿಗೆ ನೋಡಿದರೆ ಆಗದೇ ಇರುವಂತೆ ಮುಗಿದು ಬೀಳುತ್ತಾರೆ. ಈ ನೆಲ ವಿಚಿತ್ರ ಆಗಿ ಹೋಗ್ತದೆ ಅಂತಾನೆ. ಆಗ ದೇವರು ಪವರ್ ಪಡಿತಾನೆ, ಲೀಡರ್ಶಿಪ್ ಅನ್ನು ಪಡೀಲಿಕ್ಕೆ ಬರ್ತಾನೆ. ಐಂದ್ರಂ ರೂಪಂ ಸಮಾಸ್ತಾಯ ಅಸುರೇಭ್ಯ ಚರಣ ಮಹಿಂ. ಇವರೆಲ್ಲ ಅಸುಷಿ ರಮಂತೆ ಇತಿ ಅಂತ ಅಸುರರಿವರು. ಭೋಗ ಭಾಗ್ಯಗಳಿಗೋಸ್ಕರ ತಮ್ಮನ್ನು ದುಡಿಸಿಕೊಳ್ಳುವವರು, ದೇವರಡೆಗೆ ಸಾಗುವವರಲ್ಲ. ಬದುಕನ್ನು ವೈಭವೀಕರಿಸುವವರು ಇವರು. ಅದಕ್ಕೋಸ್ಕರ ಕೊಳ್ಳೆ ಹೊಡಿದು ಮತ್ತೆಂಥ ಕರ್ಮಕ್ಕೆ, ಗಲಾಟೆ ಯಾವುದಕ್ಕೆ, ಪರಸ್ಪರ ಹೊಡೆದಾಟ ಯಾಕೆ, ಮತ್ಸರ ಏನು ವಿಷಯದಲ್ಲಿ. ಹಾಗಾಗಿ ಇಂಥ ಹೊತ್ತಿನಲ್ಲಿ ಭಗವಂತ ವಿಶೇಷವಾದಂತಹ ರೂಪಗಳನ್ನು ತಳೆದು ಬರ್ತಾನೆ, ಅವರನ್ನು ಹಿಮ್ಮೆಟ್ಟಿಸಲೇ ಬಡದಾಗಲಿಕ್ಕೆ. ಸೈವ ಭಗವಾನ ದೇವ, ಅದೇ ಭಗವಂತ ನಾರಾಯಣ ಬರುವುದು, ಬೇರೆಯವರನ್ನು ಕಳಿಸುವುದಲ್ಲ. ವೇದಿತ್ತಂಚಗದಾಮಹಿ. ಹಾಗೆ ಈ ನೆಲ ಒಂದು ದೊಡ್ಡ ಯಾಗ ಮಂಟಪ ಆಗ್ತದೆ. ಅದರಲ್ಲಿ ಸೋಮರಸ ಯಾವುದು, ನೆತ್ತರು. ಯುದ್ಧ ಭೂಮಿ ಆಗ್ತದೆ ಇದು. ದೇವರು ಬಂದಾಗ ಚಂಡಾಡಿ ಬಿಡ್ತಾರೆ ಎಲ್ಲರನ್ನು, ಅಸುರರನ್ನು, ಕೆಟ್ಟವರನ್ನು, ಊಟಕ್ಕಾಗಿ ಬಿದ್ದವರನ್ನು, ಜಗತ್ತನ್ನು ಕೊಳ್ಳೆ ಹೊಡೆಯುವವರನ್ನು, ತಿಂದು ತೇಗುವವರನ್ನು, ರಾಗದ್ವೇಷದ ಮುದ್ದೆಗಳನ್ನು ದೇವರು ಮುಗಿಸ್ತಾನೆ. ಏವಂ ಭೂತೆ ತದಾ ಸೃಷ್ಟಿ ನಾರಸಿಂಹಾದಯ ಕ್ರಮಾತ್ ಪ್ರಾದುರ್ಭಾವ ಸ್ಮೃತ ವಿಷ್ಣು ಜಗತೀ ರಕ್ಷಣಾಯಮಿ. ಒಟ್ಟಾರೆ ನೆಲದ ರಕ್ಷಣೆ, ಧರ್ಮದ ಸ್ಥಾಪನೆ, ಇದಕ್ಕಾಗಿ ನರಸಿಂಹ, ವರಾಹ ಮುಂತಾದ ರೂಪಗಳಲ್ಲಿ ಭಗವಂತ ಬರಬೇಕಾಗ್ತದೆ. ಭಯಾನಕವಾದ ರೂಪಗಳನ್ನು ಪಡೀತಾನೆ. ವಿಚಿತ್ರವಾದ ಹೋರಾಟಗಳಲ್ಲಿ ದುಷ್ಟರನ್ನು, ಕೆಟ್ಟವರನ್ನು, ಧರ್ಮಾತೀತರನ್ನು, ಹಾಳುಗೆಡುವವರನ್ನು, ರಾಗದ್ವೇಷಗಳಿಂದ ನೆಲೆಗೊಂಡವರನ್ನು, ತಿಂದು ತೇಗುವವರನ್ನು, ಅಸೂಯ ಪರರನ್ನು, ಸೊಕ್ಕಿನಿಂದ ಮೆರೆಯುವವರನ್ನು ಮುಗಿಸ್ತಾನೆ ದೇವರು. ಯಾರಿವನೇ?
ಅಂತಾನೆ. ಏಷ ಕೃಷ್ಣ ಮಹಾಭಿಯೋಗಿ ತತ್ತತ್ ಕಾರ್ಯಾನುರೂಪಣಂ, ಅವರವರ ವರಕ್ಕೆ ದರ್ಪಕ್ಕೆ ಅನುಗುಣವಾದ ರೂಪವನ್ನು ಹೊತ್ತವ ಇವ ಈ ಕೃಷ್ಣ. ಹಾಗಾಗಿ ಹಿರಣ್ಯಕಶಿಪಂ ದೈತ್ಯಂ ಹಿರಣ್ಯಾಕ್ಷಂ ತಥೈವ ಚ ರಾವಣಂ ಚ ಮಹಾದೈತ್ಯಂ ಅತ್ವಾಸೋ ಪುರುಷೋತ್ತಮ. ನೋಡಿ, ಒಮ್ಮೆಲೆ ಕಥೆಯನ್ನೆಲ್ಲ ಮುಗಿಸಿಬಿಟ್ಟು ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ತಾನೆ, ಅಂದು ವರಾಹನಾಗಿ ಬರುವುದು. ಹಿರಣ್ಯಕಶಿಪವನ್ನು ಮುಗಿಸ್ತಾನೆ, ನರಸಿಂಹನಾಗಿ ಬರ್ತಾನೆ. ಮತ್ತು ರಾವಣನನ್ನು ಸಂಹಾರ ಮಾಡ್ತಾನೆ, ದೈತ್ಯನನ್ನು. ಅವನ ಜೊತೆಯಲ್ಲಿ ಕುಂಭಕರ್ಣನು ಇರ್ತಾನೆ, ಅಂದರೆ ರಾಮ ಬಂದಿರ್ತಾನೆ. ಈಗ ಇವರು ಕೃಷ್ಣ ಇದ್ದಾನೆ. ಹಾಗೆ ಸಾಲಾಗಿ ಎಲ್ಲ ಅವತಾರಗಳ ಸರ್ವನಾಶಗಳ ಬಗ್ಗೆ ಏಕಪ್ರಕಾರವಾಗಿ ಸೀದಾ ಹೇಳಿಕೊಂಡು ಹೋಗ್ತಾ ಇದ್ದಾನೆ ಚಿಂತನೆ. ಒಟ್ಟು ಟೋಟಲಿ ಆಗುವಂಥದ್ದು ಭೂಭಾರದ ನಾಶ. ಇವಳು ಮತ್ತೆ ನೆಲ ಉಂಟಲ್ಲ, ಕೆಟ್ಟವರು ತುಂಬಿದಾಗ ಅವಳು ತತ್ತರಿಸಿ ಹೋಗ್ತಾಳೆ ಭೂದೇವಿ. ಅವಳು ಅಳಲು ತೋಡಿಕೊಳ್ತಾಳೆ. ಬ್ರಹ್ಮಾದಿಗಳಲ್ಲಿ ಹೇಳುತ್ತಾಳೆ. ಅವರೆಲ್ಲ ದೇವರ ಹತ್ರ ಬಂದು ದೂರು ಕೊಡ್ತಾರೆ, ದೇವರೇ ನೆಲ ಕುಸಿತಾ ಉಂಟಂತೆ, ಈಕೆ ಬಬ್ಬು ಹೊಡಿತಾ ಇದ್ದಾಳೆ, ಧರ್ಮ ನಡೀತಾ ಇಲ್ಲಂತೆ, ಅಧರ್ಮರದ್ದೇ ತಾಂಡವ ಆಗ್ತಾ ಉಂಟಂತೆ ಎಂದು. ಭೂಮೇ ದುಃಖೋಪನಾಶಾರ್ಥಂ ಬ್ರಹ್ಮಶಕ್ರಾದಿ ವಿಸ್ತುತ. ಹಾಗಾಗಿ ಎಲ್ಲರೂ ದೇವತೆಗಳು, ಬ್ರಹ್ಮ ಮುಂತಾದವರು ಹೋಗಿ ದೇವರ ಹತ್ರ ಬೇಡಿಕೊಳ್ತಾರೆ, ಬಾ ಸ್ವಾಮಿ ಬರಬೇಕು ಅಂತೇಳಿ. ಮತ್ತೆ ದೇವರು ಬರ್ತಾನೆ. ಹಾಗೆ ಇಲ್ಲಿ ಬಂದಾಗ ಆತ್ಮನಃ ಅಂಗಾತ್ ಮಹಾತೇಜ ಉದವರ್ಹ ಜನಾರ್ದನಃ, ಭಗವಂತ ತನ್ನ ದೇಹದಿಂದ 2 ಕೂದಲನ್ನು ತೆಗೆದಿದ್ದಾನೆ. ಇವ್ರ ಕಥೆ ಹೇಳು. ಸಿತಕೃಷ್ಣ ಮಹಾರಾಜ ಕೇಶವ್ ಹರಿರುಧಾರದೀಹಿ. ಭಗವಂತ 2 ಕೂದಲನ್ನು ತೆಗೆದಿದ್ದಾನೆ, ಒಂದು ಬಿಳಿ ಒಂದು ಕಪ್ಪು ಅಂತ. ಅಂದರೆ ದೇವರಲ್ಲಿ ಆಗಲೇ ಬಿಳಿ ಕೂದಲು ಬಂದಿತ್ತು ನೀವು ಹೇಳ್ಬೋದು. ಹೇಳಲಿಕ್ಕೋಸ್ಕರ ಇಂಥ ಕಥೆ ಹೇಳು. ಯಾವತ್ತೂ ಕಥೆಗಳಲ್ಲಿ ಯಾವಾಗಲೂ ದರ್ಶನ ಸರಿ ತಾನೇ ಭಾಷೆ ಇದು. ಅವನು 2 ಕೂದಲನ್ನು ಕಿತ್ತದ್ದು ಸತ್ಯ. ಆಗ ಅದರಲ್ಲಿ ಒಂದು ಬಿಳಿಯನ್ನು ತೆಗೆದದ್ದು ಹೌದು, ಒಂದು ಕಪ್ಪು ತೆಗೆದದ್ದು ಹೌದು. ಆದರೆ ದೇವರಿಗೆ ಆಗಲೇ ಹೇಳಿದ್ದವ, ಇನ್ನು ಹೇಳ್ತಾನೆ ಇರಲಿ ಬಿಡಿ. ಆಗಲೇ ನಾವು ಚಿಂತನೆಯನ್ನು ಮುಂದುವರಿಸಬಹುದು ಒಂದು ದೃಷ್ಟಿಯಿಂದ. ಹಾಗಾಗಿ ಇದು 2 ಸಿತಕೃಷ್ಣ 2 ಕೇಶವನ್ನು ತೆಗೆಯುವ ಕಾರಣ 2 ರೂಪವನ್ನು ಪಡೀಲಿಕ್ಕೆ ಅಂತ. ಒಂದು ಕಪ್ಪು ರೂಪವನ್ನು ಪಡೀಲಿಕ್ಕೆ, ಒಂದು ಬಿಳಿ ರೂಪವನ್ನು ಪಡೀಲಿಕ್ಕೆ. ಕಪ್ಪು ರೂಪದಲ್ಲಿ ವಸುದೇವಸ್ಯ ದೇವಕ್ಯ ಮೇಷಃ ಜಾತಃ ಇಹೋತ್ತಮಃ, ಇವನೇ ಪುರುಷೋತ್ತಮ ಸರ್ವೋತ್ತಮ ಕೃಷ್ಣ. ಕಪ್ಪು ರೂಪದಲ್ಲಿ, ಕಪ್ಪು ಕೂದಲಲ್ಲಿ ಹುಟ್ಟಿದವ. ಬಿಳಿ ರೂಪದಲ್ಲಿ ಉತ್ತಮ ಅವ ಬಲರಾಮ. ಅದರ ಬಗ್ಗೆ ಮಾತಾಡಲಿಲ್ಲ ಇವರಿಲ್ಲಿ, ಹೇಳುವುದೇ ಇಲ್ಲ. ತೆಗೆದದ್ದವುದು ಬಂದದ್ದು. ಅಂದರೆ ಭಗವಂತನ ಪರಿಪೂರ್ಣವಾದ ವಿಶೇಷವಾದ ಕಾರ್ಯಕಾಲದಲ್ಲಿ ಕೆಲಸ ಮಾಡತಕ್ಕಂಥ ರೂಪವನ್ನು ಪಡೆದದ್ದು ಬಲರಾಮ ಜೀವ, ಅವಶೇಷ. ಅದು ಗೊತ್ತು, ಎಲ್ಲ ಹೇಳಿ ಆಗಿದೆ. ಸಂಕರ್ಷಣ ಶೇಷ ಹಿಂದೆಲ್ಲ ಕತೆ ಬಂದಿದೆ. ಆದರೆ ಅದು ದೇವರದ್ದು ಅಂದರೆ ದೇವರದ್ದು ಅಲ್ಲೇ ಯಾವುದುಂಟು? ಅದು ಸ್ವರೂಪಭೂತವಾದ್ದಲ್ಲ, ಅದು ಪ್ರತ್ಯೇಕವಾದದ್ದು. ಒಟ್ಟಿಗೆ ತೆಗೆಯುವಾಗ 2 ಕೂದಲು ಒಟ್ಟಿ ಹೇಳಲಿಕ್ಕೆ ಹೋಗಿ ಮೋಸ ಮಾಡು. ಒಂದು ದೇವರದ್ದೇ, ಒಂದು ದೇವರೇ, ಇನ್ನೊಂದು ದೇವರಲ್ಲದ್ದು. ಇಷ್ಟೆಲ್ಲ ಮಾಡಲಿಕ್ಕೆ ಭಗವಂತನಿಗೆ ಗೊತ್ತಿದೆ. ಅಂದರೆ ಮನುಷ್ಯರನ್ನು ಆದಷ್ಟು ಮೋಸಗೊಳಿಸಲಿಕ್ಕೆ, ಮೋಹಗೊಳಿಸಲಿಕ್ಕೆ ಕಾಣುವಾಗ ಸತ್ಯವೇ ಕಾಣುತ್ತದೆ. 2 ಕೂದಲು ಕಳೆದಿದ್ದಾನೆ, ಒಂದು ಮಾತ್ರ ದೇವರಂತೆ, ಒಂದಲ್ಲಂತೆ ಹೇಗೆ? ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ದೇವರು ದೇಹವಾನಿವ ವಿಶ್ವಾತ್ಮ ಸಂಬಂಧೀತೆ ಜನಾರ್ದನ. ಇವತ್ತು ದೇಹೋತ್ತಮನಾಗಿ ನಿನ್ನ ಸಂಬಂಧಿಯಾಗಿ ಇದ್ದಾನೆ. ಎಲ್ಲ ಜನರ ಜನನವನ್ನು ಸಮ್ಮರಿಸಿಕೊಂಡು ಮೋಕ್ಷವನ್ನು ಕೊಡತಕ್ಕಂತಹ ಪರಮೋಚ್ಚನಾದ ವ್ಯಕ್ತಿ ಭಗವಂತ. ಅವನು ದೇಹೋತ್ತಾಗಿ ಕಾಣ್ತದೆ, ಆಗ ಕೂದಲು ಒತ್ತಿದ್ದಾನೆ, ಹಾಗಾದ್ರೆ ಕೂದಲಾಗಿ ಕಾಣ್ತದೆ. ಅದು ಕೀಳಲಿಕ್ಕೆ ಬರ್ತದೆ. ನೋಡಿ, ದೇವರೇ ಕೂದಲು ಕೀಳಲಿಕ್ಕೆ ಬರ್ತದೆ. ಒಂದು ಸರಿ ಒಂದಲ್ಲ, ಎಷ್ಟು ವಿಚಿತ್ರವಾಗಿದೆ. ಇಲ್ಲಿ ಕೃಷ್ಣಾವತಾರದಲ್ಲಿ ಆಗಿ ಅವತಾರ ಮಾಡಿದ್ದಾನೆ. ದೇಹವಾನಿವ ಅಂದರಿಗೆ ದೇಹ ಹೊತ್ತವನಾಗಿ ಕಾಣಿದೆ. ದೇಹ ಅಲ್ಲ, ಭೀಷ್ಮರಿಗೆ ಗೊತ್ತಿದೆ. ಆದರೂ ಭೀಷ್ಮರು ಹೇಳ್ತಾರೆ, ಈಗ ಹೇಳಿದ್ರಿ ಹಿಂದೆ, ಇನ್ನು ಮುಂದೆ ಹೇಳ್ತಾರೆ, ಚಿಂತನೆ ಮಾಡ್ತಾರೆ. ನಾನು ಒಂದು ಹೊಡೆದಿದ್ದೇನೆ ಕೃಷ್ಣನಿಗೆ, ಮುಂದೆ ಹೇಳ್ತಾರೆ ಕೊನೆಗೆ ಸಾಯು ಮುಂಚೆ, ಸಮಾಬಾಣದಲ್ಲಿ ಹೊಡೆದಿದ್ದೇನೆ, ನೆತ್ತರು ಮೈಯಿಂದ ಹೊರಗೆ ಬಂದಿದೆ, ಬೆವರು ತುಂಬಿದ ಕೂದಲಿತ್ತವನ ಮೋರೆಯಲ್ಲಿ, ಮಸೀದ್ ಹಾಕಿತ್ತು ಹೇಳ್ತಾರೆ. ಈಗ ಹೇಳ್ತಾರೆ, ಅಲ್ಲಪ್ಪ ಅವನ ಹತ್ರ ದೇಹವೇ ಇಲ್ಲ, ಹಾಗೆ ಕಾಣುವುದು. ಆವಿರ್ಭವ ಯೋಗೀಂದ್ರ ಮನೋತೀತ ಜಗತ್ಪತಿ. ನಮ್ಮ ಮನಸ್ಸಿನಲ್ಲಿ ಲೆಕ್ಕಾಗ್ಲಿಕ್ಕೆ ಬರುವುದಿಲ್ಲ. ಜಗದೊಡೆಯನಾದ ಭಗವಂತ ಯೋಗಿಗಳ ಅರಸ. ಯೋಗಿಗಳೇ ತಮ್ಮ ಕಥೆಯನ್ನು ತೋರಿಸಿಕೊಡುವುದಿಲ್ಲ, ಏನು ಗೊತ್ತಾಗುವುದಿಲ್ಲ. ಊಟ ಮಾಡ್ತಾರೆ ಕೇಳಿದರೆ ಹೌದು. ಎಷ್ಟು ಮಾಡ್ತಾರೆ? ಒಂದು ಪಾತ್ರೆ ಹಂಡೆಗೆ 10 ಸೇರು ತಿಂತಾರೆ. ಏನು ಯೋಗಿಗಳು? ಎಲ್ಲಿ ಹೋಯ್ತು ಗೊತ್ತಿಲ್ಲ.
ಹೊಟ್ಟೆ ಹಾಗೆ ಇರ್ತದೆ ಚಟ್ಟೆ. ಇನ್ನು 106 ದಿನ ಊಟವೇ ಮಾಡೋದಿಲ್ಲ. ಎಂಥದ್ದು ಅದು ಹಾಗೆ ಕತೆ. ಹೊಟ್ಟೆ ಹೊಟ್ಟೆ ದಪ್ಪವೇ ಉಂಟು ಈಗ. ಚಟ್ಟೆ ಇಲ್ಲ ಈಗ. ದಿನ ಊಟ ಮಾಡಿದಾಗೆ ಕಾಣ್ತದೆ ಅವರು ಪ್ರತಿನಿತ್ಯ ನೋಡಿದಾಗ. ಇದು ಯೋಗಿಗಳ ಕತೆ. ಇಲ್ಲಿರ್ತಾರೆ ಮತ್ತು ಯಾರೋ ಹೇಳ್ತಾರೆ ನಾನು ಅವರನ್ನು ಬದರಿಯಲ್ಲಿ ಕಂಡೆ ಅಲ್ವ. ಹೌದಾ? ಊರಲ್ಲೇ ಇದ್ದಾರೆ ಅವರು. ಆ ಸ್ವಾಮಿ ಯಾವಾಗ ಬದರಿ ಹೋಗ್ತದೆ ಯಾವಾಗ ಊರಿಗೆ ಬರ್ತದೆ ಗೊತ್ತಿಲ್ಲ. ಹೇಗೆ ದೇಹ ಅಲ್ಲಿರ್ತದೆ ಇಲ್ಲಿರ್ತದೆ. ಕ್ಷಣ ಮಾತ್ರದಲ್ಲಿ ರಾತ್ರಿ ಹಗಲೆಲ್ಲ ಇದ್ದಾರೆ ಅವರು. ಇಲ್ಲಿಲ್ಲ. ಏನೋ ವಿಚಿತ್ರವಾದಂತಹ ಚಲನೆ, ಯಾವುದೋ ವ್ಯವಸ್ಥೆ. ಸಾಮಾನ್ಯವಾದ ಯೋಗಿಗಳಲ್ಲಿ ಇಂತಹ ಶಕ್ತಿಗಳಿರುವಾಗ ಶ್ರೀ ಯೋಗೇಶ್ವರನಾದ ಕೃಷ್ಣನ ಕಥೆ ಏನು ಹೇಳುವ? ಅದಕ್ಕೆ ಭೀಷ್ಮರು ಹೇಳ್ತಾರೆ ನಮಗೆ ಯೋಚನೆ ಮಾಡಲಿಕ್ಕೆ ಬರುವುದಿಲ್ಲ. ಅವನು ದೇಹದ ಹಾಗೆ ಕಾಣಿಸುವುದು, ದೇಹ ಅಲ್ಲ ಅವನದ್ದು. ನೆತ್ತರ ಬಂದಾಗೆ ಕಾಣಿಸ್ತಾನೆ. ಕಂಡದ್ದು ಹೌದು, ಕಂಡದ್ದು ಹಾಗೆ, ಅದು ದರ್ಶನ ಭಾಷೆ ಹೇಳ್ತದೆ. ಕಂಡದ್ದಾಗಿ ಹೇಳಿದ್ದು ಅದಲ್ಲ ಎನ್ನುವುದು ಗ್ಯಾರಂಟಿ. ಅದನ್ನೇ ಹೇಳ್ತಾನೆ ಅಲ್ಲಲ್ವಾ ಅಂತ. ಅಲ್ಲಲ್ವಾ? ಹೌದು. ಕಣ್ಣೀರು ಸುರಿಸಿದ್ದಾನೆ ಬೆಣ್ಣೆ ಕದ್ದ ಅಂತ ಹೇಳಿಕೊಂಡು ಓಡಿಸಿದಾಗ ಅವನಿಗೆ ಕಣ್ಣು ನೀರು ಬರ್ತದ? ದುಃಖ ಆಗ್ತದ? ಆಗುವುದಿಲ್ಲ. ಆದರೆ ತೋರಿಸಿದ್ದಾನೆ ಜನರಿಗೆ. ಅಚಿಂತ್ಯ ಪುರುಷವ್ಯಾಘ್ರ ನೈವ ಕೇವಲ ಮನುಷ್ಯ. ಅವನು ಮನುಷ್ಯನೇ ಅಲ್ಲ ಮಾರಾಯ, ಗ್ಯಾರಂಟಿ ಹೇಳ್ತ. ಅವನು ಮನುಷ್ಯನ ದೇಹ ಹೊತ್ತು ನಡೆದಾಡತಕ್ಕಂಥ ದೇವರೇ. ನಮಗೆ ಅಷ್ಟು ಕನ್ಫ್ಯೂಸ್ ಮಾಡಿಸಿದ್ದಾನೆ. ಅವನು ಮನುಷ್ಯ ಅಲ್ಲ. ಅವನನ್ನು ಚಿಂತನೆ ಮಾಡಲಿಕ್ಕೆ ಬರುವುದಿಲ್ಲ. ಲಕ್ಷ್ಮಿಯಿಂದ ಹಿಡಿದು ನೆಲದವರೆಗೂ, ಮಣ್ಣಿನವರೆಗೂ, ಅಂದರೆ ಲಕ್ಷ್ಮಿ ಆದ ನಂತರ ಚತುರ್ಮುಖ ಬರ್ತಾನೆ. ಅವನ ಮಡದಿ ಸರಸ್ವತಿ ಭಾರತೀಯರು ಬರ್ತಾರೆ ಅಲ್ಲಿಂದ ಪ್ರಾಣನ ಜೊತೆಯಲ್ಲಿ. ಗರುಡಶೇಷ ರುದ್ರರು ಬರ್ತಾರೆ, ಅವರ ಮಡದಿಯರು ಬರ್ತಾರೆ. ಮತ್ತೆ ಸುಬ್ರಹ್ಮಣ್ಯ ಪಾರ್ವತಿಯರು. ಮುಂದಕ್ಕೆ ಇಂದ್ರಕಾಮರು ಬರ್ತಾರೆ. ಆ ಬಳಿಕ ಅಹಂಕಾರಿಕ ಪ್ರವಾಹ ಪ್ರವಾಯ ಬರ್ತಾನೆ. ಅಲ್ಲಿಂದ ಮುಂದಕ್ಕೆ ಇಂದ್ರ ಕಾಮರ ನಂತರದಲ್ಲಿ ಬರುವವರೆಲ್ಲ ದಕ್ಷ, ಬೃಹಸ್ಪತಿ, ಸ್ವಯಂಭುವ ಇವರೆಲ್ಲ ಸಿಗ್ತಾರೆ. ಮತ್ತು ಶಚೀರಥಿಯರು ಬರ್ತಾರೆ. ಮುಂದಕ್ಕೆ ವಾಯುನು ಬಂದಿರ್ತಾನೆ. ಆ ಬಳಿಕ ಸೂರ್ಯ, ಯಮ, ಚಂದ್ರ ಇವರೆಲ್ಲ. ಮುಂದಕ್ಕೆ ಅಗ್ನಿ ಮತ್ತು ಅವರ ಪತ್ನಿಯರು ಸಂಜ್ಞಾ, ರೋಹಿಣಿ, ಶ್ಯಾಮಲ ಇವರೆಲ್ಲ ಸಿಗ್ತಾರೆ. ಇನ್ನು ಮುಂದಕ್ಕೆ ಹೋದರೆ ಭೃಗು ಬರ್ತಾನೆ, ನಾರದರು ಇರ್ತಾರೆ ನಡುವೆ. ಕೊನೆಗೆ ವಿಶ್ವಸೇನಾದಿಗಳೆಲ್ಲ ನೆಲೆಗೊಳ್ತಾರೆ ಋಷಿಗಳ ನಂತರದಲ್ಲಿ ಬರುವಾಗ. ಹೀಗೆ ಇವರೆಲ್ಲ ರಾಶಿಗಟ್ಟಲೆ ಇದ್ದಾರೆ. ಹೀಗೆ ಬರ್ತಾ ಇವರ ದೇವತೆಗಳ ಲೆಕ್ಕಾಚಾರ ಮಾಡ್ತಾ ನಿಂತಾಗೆ ಇಂದ್ರಿಯಗಳ ಅಭಿಮಾನಿಗಳು, ಜ್ಞಾನೇಂದ್ರಿಯದ ಅಭಿಮಾನಿಗಳು ಬರ್ತಾರೆ, ಕರ್ಮೇಂದ್ರಿಯದ ಅಭಿಮಾನಿಗಳು ಸಿಗ್ತಾರೆ, ತತ್ವಾಭಿಮಾನಿಗಳು, ಶಬ್ದಸ್ಪರ್ಶ ರೂಪಾದಿಗಳದ್ದು ಅಭಿಮಾನಿಗಳು ಬರ್ತಾರೆ. ಕೊನೆಗೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶಾದಿಗಳು ಪಂಚಭೂತಗಳು. ಅಲ್ಲಿ ಕೊನೆಯಲ್ಲಿ ಬರುವಂಥದ್ದು ಮಣ್ಣು, ಆಕಾಶದಿಂದ ಹಿಡಿದು ನೋಡಿದ್ದು. ಹೀಗೆ ಲಕ್ಷ್ಮಿಯಿಂದ ಹಿಡಿದು ಮಣ್ಣಿನವರೆಗೆ ತತ್ವಗಳು ಪೂರ್ತಿ 25. ಇವೆಲ್ಲವೂ ಸಹ ಅವ್ಯಕ್ತಾದಿ ವಿಶೇಷಾಂತಂ ಪರಿಮಾಣಾರ್ಥ ಸಂಯುತಂ ಕ್ರೀಡಾ ಹರೇರಿದಂ. ಈ ಸೃಷ್ಟಿ ಭಗವಂತನದ್ದು ಆಟ. ಸರ್ವಂ ಕ್ಷರಮಿತ್ತೇವ ಧಾರಿತಾಂ. ಎಲ್ಲ ದೇಹ ಬಿಟ್ಟು ಹೋಗ್ತದೆ, ಎಲ್ಲ ನಾಶ ಆಗಿ ಹೋಗ್ತದೆ. ಲಕ್ಷ್ಮಿಯಲ್ಲಿ ದೇಹದ ನಾಶ ಇಲ್ಲ. ಹಾಗಾಗಿ ನಾವು ಮಹತ್ತತ್ವದವರೆಗೆ ಮಾತ್ರ ಚಿಂತನೆಯನ್ನು, ಚತುರ್ಮುಖನವರೆಗೆ ಮಾತ್ರ ಮಾಡಲಿಕ್ಕೆ. ಅವಳು ಈ ಲೋಕದಲ್ಲಿನ ವ್ಯಾಪಾರವನ್ನು ನಿಲ್ಲಿಸಬೇಕಾಗ್ತದೆ. ಅದನ್ನು ತಪ್ಪಿಸ್ತಾನೆ ಭಗವಂತ. ಹೀಗೆ ಎಲ್ಲರ ವ್ಯಾಪಾರವನ್ನು ನಿಲ್ಲಿಸುವ ಮೂಲಕ ಭಗವಂತ ತಾನೊಬ್ಬನೇ ಅಕ್ಷರಂ ತತ್ ಪರಂ ನಿತ್ಯಂ ವೈರೂಪ್ಯಂ ಜಗತೋ ಹರೇಹೇ. ಇದೇ ಜಗತ್ತು ಮತ್ತು ದೇವರಿಗಿರತಕ್ಕಂತಹ ಭಿನ್ನತೆ. ಅವನ ರೂಪ ಬೇರೆ, ಇವನ ರೂಪ ಬೇರೆ ಹೇಳುವುದು. ಯಾಕೆಂದರೆ ದೇವರ ರೂಪ ಬದಲಾಗುವುದಿಲ್ಲ, ನಾಶಗೊಳ್ಳುವ ದೇಹ ಅಲ್ಲ. ಜಗತ್ತಿನ ಪ್ರತಿಯೊಬ್ಬ ಜೀವೋತ್ತಮನವರೆಗೂ ಇರತಕ್ಕ ಎಲ್ಲರ ದೇಹಗಳು ನಾಶಗೊಳ್ಳುತ್ತವೆ, ವಿಕಾರ ಆಗ್ತದೆ, ನಶಿಸಿ ಹೋಗ್ತದೆ, ಬೇರೊಂದು ಬರ್ತದೆ. ಇದೇ ಡಿಫರೆನ್ಸ್. ದೇವರು ಮತ್ತು ಜಗತ್ತಿಗೂ ಇರತಕ್ಕಂಥ, ಜೀವನಿಗೂ ದೇವರಿಗೆ ಇರತಕ್ಕ ವ್ಯತ್ಯಾಸ ಏನು ಕೇಳಿದರೆ, ಇಬ್ಬರ ಬಗೆಯಲ್ಲಿ ಬೇರೆ ಬೇರೆ ತನ ಇದೆ. ದೇವರಿಗೆ ದೇಹ ನಾಶ ಆಗುವುದಿಲ್ಲ, ದೇವರಿಗೆ ದೇಹ ಬರುವುದೂ ಇಲ್ಲ, ದೇವರು ವಿಕಾರಗೊಳ್ಳುವುದೂ ಇಲ್ಲ. ಜೀವನಿಗೆ ದೇಹ ಬಾರದೆ ಉಪಾಯ ಇಲ್ಲ, ವಿಕಾರಗೊಳ್ಳದೆ ಸಾಧ್ಯ ಇಲ್ಲ, ನಾಶ ಆಗುವುದಾಗ್ತದೆ, ಬರ್ತದೆ, ಹೋಗ್ತದೆ. ಇದು ಎರಡೇ ವಿಶೇಷವಾದಂತಹ ವ್ಯವಸ್ಥೆ ಅಂತ ಹೇಳ್ತಾನೆ. ತದ್ವಿಧಿ ರೂಪ ಮೊದಲಂ ಅವರದತ್ತಂ ಭವನ್ ಜಿದಾಂ. ಸಂಸಾರ ಧರ್ಮದಿಂದಾಗಿ ದೇಹಕ್ಕೆ ಜೀವನಿಗೆ ಒಂದು ಸಂಬಂಧ ಆಗಿಬಿಟ್ರೆ, ದೇವರಿಗೆ ಸಂಸಾರ ಇಲ್ಲದಾದ್ದರಿಂದ ದೇವರಿಗೆ ದೇಹ ಬೇಕಾಗಿಲ್ಲ. ಹೋಗಿಯೇ ಬರುವ ದೇಹದ ಸಂಪರ್ಕ ಇಲ್ಲ, ಯಾಕೆಂದ್ರೆ ಅವನಿಗೆ ಸಂಸಾರ ಇಲ್ಲ. ಗೆದ್ದವ ಸಂಸಾರದ ಆಚೆ ಇರುವವ. ಅದು ದೇವರ ವಿಶಿಷ್ಟವಾದಂತಹ ರೂಪ ವಿಶೇಷ. ಅದನ್ನು ತಿಳ್ಕೊಳ್ಬೇಕು ನಾವು. ತದೇವ ಕೃಷ್ಣ, ಅದೇ ದೇವರು. ದಾಶಾರ್ಹ ಶ್ರೀಮಾನ್ ಶ್ರೀವತ್ಸಲಕ್ಷಣ. ದೇವರು ಒಂದು ಗೊತ್ತಾಗುವುದು, ಕೃಷ್ಣನನ್ನು ಗೊತ್ತು ಮಾಡಿಕೊಳ್ಳುವ ಕಥೆ ಕೇಳಿದರೆ ಅವನು ಶ್ರೀವತ್ಸವೇ.
ಭಗವಂತ ನಾರಾಯಣನಲ್ಲಿ ಇರತಕ್ಕಂಥ ಎದೆಯಲ್ಲಿ ಇರತಕ್ಕಂಥ ಲಕ್ಷ್ಮಿ ಆವಾಸ ಸ್ಥಾನ ಈ ಕೃಷ್ಣನಲ್ಲಿ ಕಾಣುತ್ತದೆ ಎನ್ನುವುದು ಯೋಗಿಗಳಿಗೆ, ಋಷಿಗಳಿಗೆ, ದೊಡ್ಡವರಿಗೆ, ಜ್ಞಾನಿಗಳಿಗೆ ಮಾತ್ರ ಅಲ್ಲ, ಲೋಕದ ಜನರಿಗೂ ಕಾಣ್ತಾ ಇತ್ತು. ಶ್ರೀವತ್ಸ ದ್ವೇಷಿಯಾದ ಪೌಂಡ್ರಕನು ಅದನ್ನು ತಾನು ಮಾಡಿಕೊಂಡು ಬಂದು ಕೀಟಲೆ ಮಾಡಿ ಲೇವಡಿಯಾಗಿ ಸತ್ತದ್ದುಂಟು, ಸುಟ್ಟುಕೊಂಡು ಎದೆಯನ್ನು. ಅದು ಅವನಿಗೆ ಸುಟ್ಟುಕೊಂಡಾಗೆ ಕಾಣ್ತಿತ್ತು ಅಷ್ಟೆ, ಮತ್ತೆ ನಾವು ಕಪ್ಪು ಮಚ್ಚಿ. ಅದು ಮಹಾಲಕ್ಷ್ಮಿಯ ಸ್ಥಾನ. ಇಲ್ಲೇ ಇದ್ದ ನ ಭೂತ ಸೃಷ್ಟಿ ಸಂಸ್ಥಾನಂ ದೇಹಸ್ಯ ಪರಮಾತ್ಮನಃ. ದೊಡ್ಡ ಸಂಗತಿ. ಮತ್ತೆ ಹೇಳುತ್ತ ನ ಭೂತ ಸೃಷ್ಟಿ ಸಂಸ್ಥಾನಂ ದೇಹಸ್ಯ ಪರಮಾತ್ಮನಃ. ದೇವರ ದೇಹ ಅದು ಪಂಚಭೂತದ್ದಲ್ಲ. ಆಕಾಶ, ಮಣ್ಣು, ನೀರು, ಗಾಳಿ ಮುಂತಾದವುಗಳಿಂದ ಆದದ್ದಲ್ಲವೇ ಅಲ್ಲ. ಇಲ್ಲೇ ಇಷ್ಟು ಸ್ಪಷ್ಟ ಹೇಳುತ್ತಾ ಇದ್ದಾನವ. ಮತ್ತೆ ಹೇಗೆ ಹೇಳುವನ? ದೇವರು ಈ ಕೃಷ್ಣನದ್ದು ಪಾಂಚಭೌತಿಕ ದೇಹ ಅಲ್ಲ ಅಂದ ಬಳಿಕ ಅವನು ಕೂದಲನ್ನು ಕಿತ್ತುಕೊಂಡ ಎಲ್ಲ ಹೇಳುವುದು ಹೇಗೆ? ಕೀಳುವ ಕೂದಲು ಹೌದು ಅವನದು. ಹಿರಣ್ಯ ಸ್ಮಶ್ರು ಹಿರಣ್ಯನಕ ಪ್ರಣಗ ಸರ್ವೇ ಸ್ವರ್ಣಮಯ ಅಂತ ಹೇಳಿಕೊಂಡು ಅವನದ್ದು ಆನಂದಮಯವಾಗಿರತಕ್ಕಂಥ ಕೇಶಗಳು, ಉಗುರುಗಳು ಎಲ್ಲವೂ ಆಗಿರುವಾಗ ನಮ್ಮಾಗೆ ಕಿತ್ತು ಹೋಗುವ, ನಾಶ ಆಗುವ, ಮೇಲೆದ್ದು ಬರುವ ಯಾವುದೂ ಅಲ್ಲ ವಸ್ತುಗಳದು, ಅವಯವಗಳು. ನಾನಾಸ್ತಿ ಕಿಂಚನ. ಮತ್ತೇನು ಮಾಡಿದವ? ಬೇಕೆಂದಲೇ ಒಂದು ಸರಿ ಅವನದ್ದೇ ಸ್ವರೂಪ, ಇನ್ನೊಂದು ಕೂದಲು ಅಲ್ಲ, ಅದು ಭಿನ್ನಾಂಶವಾದದ್ದು, ಅದು ಪ್ರತ್ಯೇಕವಾಗಿ ತೋರಿಸಿದ್ದು ಅದಲ್ಲದ್ದು. ಆದ್ದರಿಂದಲೇ ಬಲರಾಮ ಮತ್ತು ರಾಮನ ರೂಪಗಳ ಬಗ್ಗೆ ಬಹಳ ಜನರಲ್ಲಿ ಕನ್ಫ್ಯೂಸ್ ಇರಲಿಕ್ಕೆ ಆಗಿ ಕಾರಣ. ಬೇರೆ ಕಡೆಯಲ್ಲಿ ಬಲರಾಮನನ್ನು, ಶೇಷರೂಪವನ್ನು, ಸಂಕರ್ಷನಿದ್ದಾನೆ, ಜೀವನಿದ್ದಾನೆ ಅಂತ ಅರ್ಥ ಮಾಡಿಕೊಂಡವರಿಗೆ ಮಾತ್ರವೇ ಇಲ್ಲಿ ಹೇಳುವಾಗ ಇದು ಮೋಸ ಮಾಡಿದ್ದು ಅಂತ ಅರ್ಥ ಆಗ್ತದೆ. ಇಲ್ಲ ಅಂತಾದರೆ ಈ ಪ್ರಮಾಣವನ್ನು ನೋಡಿಕೊಂಡು ನಾವು ಬಲರಾಮನನ್ನು ಅವತಾರ ಭಗವಂತನ ಹೇಳಿಬಿಟ್ರೆ ಸಿಕ್ಕಿಬೀಳುತ್ತೆ. ಹಾಗಾಗಿ ಇದರಿಂದ ಎಲ್ಲ ಜನರಿಗೂ ಬಹಳ ವಿಚಿತ್ರವಾದಂಥ ಯೋಜನೆ. ಇಷ್ಟು ಕನ್ಫ್ಯೂಸ್ ಆಗುವಷ್ಟರ ಮಟ್ಟಿನಲ್ಲಿ ವೇದವ್ಯಾಸರ ಬಗ್ಗೆ ಇಲ್ಲ ಮಾತು. ವೇದವ್ಯಾಸರ ಬಗ್ಗೆ ಸ್ಪಷ್ಟವಾಗಿ ಭಗವಂತ, ನಾರಾಯಣ ಉಂಟು ಅರ್ಥ. ಅಷ್ಟೇ ಅಲ್ಲ, ಕೆಲವು ವ್ಯಾಸರು ಅಲ್ಲ ಅಂತ. ಪ್ರತಿ ಯುಗದಲ್ಲಿಯೂ ವ್ಯಾಸರು ಬರಲಿಕ್ಕೆ ಹೋಗಿ 28 ವ್ಯಾಸರ ಆಗ್ತಾರೆ. ಆದ್ದರಿಂದ ಭಗವಂತ ಬಂದದ್ದು ಎಲ್ಲಿ ಅಂತ ಹೇಳಲಿಕ್ಕೆ ಒಂದು ವ್ಯವಸ್ಥೆ ಉಂಟು, ಅದು ಹೇಳಿದ್ದಾರೆ. ಅದು ಬಿಟ್ಟು ಬಲರಾಮನಷ್ಟು ಗೊಂದಲ ಬರುವಂತೆ ಇನ್ಯಾವ ಅವತಾರಗಳಲ್ಲಿಯೂ ನಾವು ಸಂಶಯವನ್ನು ಪಡಿಬೇಕಾಗಿಲ್ಲ ವಾಸ್ತವವಾಗಿ. ಹಾಗಾಗಿ ಅಂತಹ ವಿಚಿತ್ರವಾದಂಥ ನೆಲೆಯಲ್ಲಿ ಭಗವಂತನ ದೇಹವಾನಿವಯೋ ವಿಷ್ಣು ಅಸೋ ಮಾಯಾಮಯೋ ಹರಿ. ಮತ್ತು ನನಗೆ ಕಾಣ್ತದಲ್ಲ ಇವ, ನಾನು ಚುಚ್ಚಲಿಕ್ಕಾಗ್ತದೆ, ಬಡಿಲಿಕ್ಕಾಗ್ತದೆ, ಎಳಿಲಿಕ್ಕಾಗ್ತದೆ, ಮಾತಾಡಲಿಕ್ಕಾಗ್ತದೆ, ಎಲ್ಲ ಅವನ ಇಚ್ಛೆ, ಅವನ ಸಾಮರ್ಥ್ಯ, ಅವನ ಕಣ್ಕಟ್ಟಿದು. ಒಂದು ದೃಷ್ಟಿಯಿಂದ ಕಣ್ಕಟ್ಟು ಅಂದರೆ ಇಂದ್ರಜಾಲ ಮೋಸ ಅಲ್ಲ, ಅವನು ಮಾಡಿಸುವ ರೀತಿ ಇದು. ದೇವರು ತಾನು ಮನುಷ್ಯನಾಗಿ ಕಾಣುತ್ತಾನೆ, ಊಟ ಮಾಡುತ್ತಾನೆ, ನಿದ್ದೆ ಮಾಡುತ್ತಾನೆ, ಓಡಾಡುತ್ತಾನೆ. ಯಾವುದು ದೇಹ ಅವನದ್ದು ಪ್ರಾಕೃತ ಅಲ್ಲ. ಎಲ್ಲಿವರೆಗೆ ಕೃಷ್ಣ ಹೀಗೊಂದು ಆಟ ಮಾಡಿದ್ದ ಅಂದರೆ ಕೊನೆಯ ಕ್ಷಣದಲ್ಲಿ ಆ ಜರಾವ್ಯಾಧ ಬಾಣ ಹೊಡೆದಾಗ ಅದನ್ನು ಕಚ್ಚಿಕೊಂಡ ಕಾಲುಳ್ಳವನಾಗಿ ಒಂದು ಡೂಪ್ಲಿಕೇಟ್ ಕೃಷ್ಣನನ್ನು ಸೃಷ್ಟಿ ಮಾಡಿ, ಭೌತವಾದ ಕೃಷ್ಣನನ್ನು ಸೃಷ್ಟಿ ಮಾಡಿ ಹೊರಟಿದ್ದಾನೆ. ಎಲ್ಲ ತಿಳ್ಕೊಂಡದ್ದು ಆ ಕೊನೆಯಲ್ಲಿ ಅದನ್ನು ಅರ್ಜುನ ಅದನ್ನು ಬರ್ನ್ ಮಾಡ್ತಾನೆ, ಮತ್ತು ಸುಟ್ಟಾಗ್ತಾನೆ. ಅರ್ಜುನ ಅದಕ್ಕೆ ಸಂಸ್ಕಾರ ಮಾಡ್ತಾನೆ. ನೋಡಿ, ಅರ್ಜುನ ಸಂಸ್ಕಾರ ಮಾಡಿದ್ದ ಇಲ್ವಾ? ಅದೇ ಕೃಷ್ಣನ ದೇಹ ಅಲ್ಲ. ಅಲ್ಲಿಯವರೆಗೆ ಹೌದು, ಅಲ್ಲಿ ಅಲ್ಲ. ಕೊನೆಯ ಹೊತ್ತಿನಲ್ಲಿ ಅವನು ಸೃಷ್ಟಿ ಮಾಡಿಕೊಂಡು ಒಂದು ದೇಹವನ್ನು ಜರಾನಲ್ಲಿ ಮಾತಾಡಿ ಅಲ್ಲಿಂದ ತೆರಳಿರ್ತಾನೆ. ಹಾಗಾಗಿ ಅದ್ಭುತವಾದ ಕೃಷ್ಣನ ಚರಿತೆ. ಈಗಂತೂ ಭೀಷ್ಮರು ಗಟ್ಟಿ ಹೇಳ್ತಾರೆ, ಇದು ದೇಹ ಅವನದ್ದಲ್ಲ ಅಂತ. ಮತ್ತೆಂದು ಹೇಳಿ ನಡುವೆ ಮಾತಾಡ್ತಾ ಇದ್ದಾರೆ. ಇನ್ನು 36 ವರ್ಷ ಇದ್ದಾನೆ ಧರ್ಮರಾಜ, ರಾಜ್ಯಭಾರ ಮಾಡ್ತಾ ಕೃಷ್ಣ ಇದ್ದಾರೆ. ಈಗಲೇ ಭೀಷ್ಮ ಹೇಳ್ತಾ ಇದ್ದಾನೆ, ಇದು ಕೃಷ್ಣನ ದೇಹ ಅಲ್ಲ, ಇದು ಪ್ರಾಕೃತ ಅಲ್ಲ, ಇದು ಪಾಂಚಭೌತಿಕ ಅಲ್ಲ. ನ ಭೂತ ಸೃಷ್ಟಿ, ಇಲ್ಲಿ ಭೂತದ ಸೃಷ್ಟಿ ಇಲ್ಲ ಹೇಳಿಬಿಟ್ಟು. ಆತ್ಮನೋ ಲೋಕ ರಕ್ಷಾರ್ಥಂ ಧ್ಯಾಹಿ ನಿತ್ಯಂ ಸನಾತನಂ. ನೀನು ಚಿಂತನೆ ಧ್ಯಾನ ಹೀಗೆ ಮಾಡು, ಅದು ಸನಾತನವಾದ ನಿತ್ಯನೂತನವಾದ ಯಾವತ್ತು ಹೀಗೆ ಇರತಕ್ಕ ಸಂಗತಿ. ಪಾಂಚಭೌತಿಕ ಪ್ರಾಕೃತವಾದದ್ದು ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ ಯೋಚನೆ ಮಾಡು. ನಿನ್ನ ಒಳಿತಿಗೆ, ಲೋಕದ ಉದ್ಧಾರಕ್ಕೆ ಇದನ್ನು ಚಿಂತನೆ ಹೇಳ್ತಾನೆ. ಜನ ತಪ್ಪು ಗ್ರಹಿಸದಿರಲಿ, ಜನರಿಗೆ ಒಳ್ಳೆ ಚಿಂತನೆ ಕೊಡು, ನೀನು ಹಾಗೆ ಚಿಂತನೆ ಮಾಡು, ನೀನು ಹಾಗೆ ಧ್ಯಾನ ಮಾಡು, ನೀನು ಹಾಗೆ ಕನ್ಫ್ಯೂಸ್ ಮಾಡಿಕೊಳ್ಳಬೇಡ ಅಂತ. ಈ ಎಲ್ಲ ಮಾತುಗಳು ಪ್ರಪಂಚಗಳು ಇರುವುದು ಅವನ ಚಿಂತನೆಯಲ್ಲಿಯೇ. ವೇದಿಷ್ಠ ಸರ್ವೇ ರಹಮಯ ವೇದ್ಯ ಹೇಳಿದ್ದನ್ನೇ ಹೇಳ್ತಾನೆ ಇಲ್ಲಿ. ಅಂಗಾನಿ ಚತುರೋ ವೇದ ಮೀಮಾಂಸಾ ನ್ಯಾಯವಸ್ತರ ಇತಿಹಾಸ ಪುರಾಣಾನಿ ಧರ್ಮ ಸ್ವಯಂಭುವಾದಯ. ಎಲ್ಲ ಸ್ಮೃತಿಗಳು, ಮನುಸ್ಮೃತಿ ಇರಲಿ, ಇತರ ಋಷಿಗಳ ಸ್ಮೃತಿಗಳಿರಲಿ, ಜೊತೆಯಲ್ಲಿ ಇತಿಹಾಸ ಪುರಾಣಗಳಿರಲಿ,
ವೇದಾಂಗಗಳೇ ಸೇರಿರಲಿ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತ. ಅದರಲ್ಲಿ 4 ವೇದಗಳು ಸೇರಿಸು, ಮೀಮಾಂಸಾ ಗ್ರಂಥಗಳನ್ನು, ಉತ್ತರ ಪೂರ್ವ ಮೀಮಾಂಸಾ, ನಡುಮೀಮಾಂಸಗಳನ್ನು ಸೇರಿಸಿಕೋ. ಇನ್ನು ಉಳಿದಿರತಕ್ಕಂಥ ನ್ಯಾಯ ಮಂಡಲಗಳು, ವ್ಯಾಕರಣವನ್ನು ಅಲ್ಲೇ ಹೇಳಿದ್ದರಿಂದ ನ್ಯಾಯಗಳ ಚಿಂತನೆ ಅದು ಮೀಮಾಂಸದಲ್ಲಿ ಸೇರಿಕೊಳ್ತದೆ. ಆದರೂ ಪ್ರತ್ಯೇಕವಾದಂತಹ ತರ್ಕ, ಬ್ರಹ್ಮತರ್ಕ, ಇವೆಲ್ಲವೂ ಯಾಕೆಂದರೆ ಕೋಶಗಳೆಲ್ಲ ನಿರುಕ್ತದಲ್ಲಿ, ವೇದಾಂಗಗಳಲ್ಲಿ ಸೇರಿಬಿಡ್ತದೆ. ಜ್ಯೋತಿಷ್ಯವಲ್ಲೇ ಇದೆ. ಅದನ್ನ ಬಿಟ್ಟೋದದ್ದು ಒಂದೇ ಒಂದು ಪ್ರಕ್ರಿಯೆ ಅಂದರೆ ತರ್ಕ, ವ್ಯಾಕರಣವು ಸೇರಿಕೊಂಡಿದೆ. ಅವನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೋಸ್ಕರ ಬ್ರಹ್ಮತರ್ಕ. ಇವೆಲ್ಲ ಗ್ರಂಥಗಳ ಚಿಂತನೆಗಳು ಎಲ್ಲವೂ ಸಹ ಯಯೇನಂ ಪ್ರತಿವರ್ತಂತೆ ವೇದಾಂತಾನಿಚ ಸರ್ವಶ. ಇನ್ನು ಉಪನಿಷತ್ತಿನ ಭಾಗಗಳನ್ನು ಸೇರಿಸಿಕೊಂಡು ವೇದಾಂತ ಚಿಂತನೆ ಹೇಳಿಕೊಂಡು ಎಲ್ಲವೂ ಭಗವಂತನ ಚಿಂತನೆಗಾಗಿವೆ. ವೇದ ಅಧ್ಯಯನ ಮಾಡುವುದು, ವೇದಾಂಗಗಳ ಜೊತೆಯಲ್ಲಿ ವೇದಗಳ ಅಧ್ಯಯನ ಮಾಡುವಂಥದ್ದು, ವೇದಗಳನ್ನು ಉಳಿಸಿಕೊಳ್ಳುವಂಥದ್ದು, ಬೆಳೆಸುವಂಥದ್ದು, ಅದನ್ನು ಪ್ರಯೋಗದಲ್ಲಿ ತರುವಂಥದ್ದು, ಅದಕ್ಕೆ ಅನುಗುಣವಾಗಿ ಸ್ಮೃತಿಗಳನ್ನು ಅವಲೋಕಿಸುವಂಥದ್ದು, ಇತಿಹಾಸ ಪುರಾಣಗಳಿಂದ ವೇದಗಳ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಮುಂದುವರಿಯುವಂಥದ್ದು, ಅದಕ್ಕೆ ಅನುಗುಣವಾದ ಬ್ರಹ್ಮತರ್ಕದ ಅಪ್ಲಿಕೇಶನ್, ವೇದಾಂತ ಸೂತ್ರಗಳ ಚಿಂತನೆಗಳು, ಅದರ ಆಚೆ ಈಚಿನ ಕರ್ಮಮೀಮಾಂಸ, ದೈವಮೀಮಾಂಸಗಳ ಅನುಸಂಧಾನಗಳು, ಇವೆಲ್ಲವೂ ಭಗವಂತನ ಎತ್ತರ ಚಿಂತನೆಗೋಸ್ಕರ, ಸರ್ವೋತ್ತಮತ್ವದ ಪ್ರತಿಪಾದನೆಗಾಗಿ, ದೇವರ ಪ್ರತ್ಯಕ್ಷಕ್ಕೋಸ್ಕರ ಇರುವಂಥದ್ದು. ಇದೆಲ್ಲ ಎಲ್ಲರಿಗೆ ಅರ್ಥ ಆಗ್ತದೆ ಅಂತಿಲ್ಲ. ಭಕ್ತಿಹೀನಾನ ತೇರ್ಯಾಂತಿ ನಿತ್ಯಮೇನಂ ಕಥಂಚ. ಯಾರಿಗೆ ಭಗವಂತನ ಮೇಲೆ ವಿಶ್ವಾಸ ಇಲ್ಲ, ಯಾರು ಚೆನ್ನಾಗಿ ಅಧ್ಯಯನ ಮಾಡುವುದಿಲ್ಲ, ಅವರಿಗೆ ಈ ಮಾತುಗಳಲ್ಲಿ ದೇವರು ಕಾಣುವುದಿಲ್ಲ. ಎಷ್ಟು ಸ್ಪಷ್ಟ ಹೇಳ್ತಾರೆ. ಇವೆಲ್ಲ ಅವರಿಗೆ ಬೇರೆ ಏನೋ ಹೇಳುತ್ತದೆ. ಅದಕ್ಕೆ ದರ್ಶನ ಭಾಷೆ ಅಂದದ್ನ. ಬೇರೆ ಎಂಥದ್ದು ಕಾಣುತ್ತದೆ, ದೇವರು ಕಾಣುವುದಿಲ್ಲ. ನಿಗೂಢವಾಗಿ ಭಗವಂತ ಇರ್ತಾನೆ. ಅವರಿಗೆ ಸಮಾಧಾನ ಆಗುವಂತೆ ಭಗವಂತನ ಪ್ರತ್ಯಕ್ಷ ಅಲ್ಲಿ ಆಗುವುದಿಲ್ಲ ಮಾತಿನಲ್ಲಿ. ಅದನ್ನ ಗ್ರಂಥಗಳು ಇವೆಯೇ, ಆದರೆ ಅರ್ಥ ಆಗುವುದಿಲ್ಲ ಅನ್ನುವುದು ಅದೀಯ. ಯಾಕೆ? ಅವನ ಯೋಗ್ಯತೆ ಹಾಗೆ ದೇವರಾಗಿ ಮಾಡ್ತಾನೆ. ಸರ್ವಭೂತೇಶು ಭೂತಾತ್ಮ ತತ್ತದ್ ಬುದ್ಧಿಂ ಸಮಾಸ್ಥಿತ. ಅವರವರಿಗೆ ಅವರವರ ಅದರದ್ದೇ ಆಗಿರತಕ್ಕಂಥ ಬುದ್ಧಿಯನ್ನು ಗಟ್ಟಿ ಮಾಡ್ತಾನೆ, ಬದಲಾಯಿಸುವುದಿಲ್ಲ. ಬದಲಾಯಿಸಲಿಕ್ಕೆ ಅಲ್ಲಿದೆ ಅಲ್ಲ ತರ್ಕಗಳು, ಸಿದ್ಧಾಂತಗಳು, ಅವಲೋಕನಗಳು. ಮತ್ತೆ ಯಾಕೆ ಮಾಡಬೇಕು? ಅದು ಇದ್ರೂ ಆಗುವುದಿಲ್ಲ ಅವನಿಗೆ ಅಂತ ಆದರೆ ಮತ್ತೇನು ಹೇಳುವ? ಇಡೀ ಜಗತ್ತು ನಮಗೆ ಅನುಭವಕ್ಕೆ ಬರುವಾಗಲೂ, ನಿರಂತರವಾಗಿ ನಿತ್ಯವಾಗಿ ಸತ್ಯವಾಗಿ ಇದ್ದಾಗಲೂ ಇದನ್ನು ಸುಳ್ಳು ಅಂತ ನಾವು ಹೇಳ್ತೇವೆ ಅಂತಂದರೆ ಇನ್ನು ಅದಕ್ಕಿಂತ ಆಚಿನ ತರ್ಕ ಯಾಕೆ ಬೇಕು ಅವರಿಗೆ? ಅಲ್ಲಿರತಕ್ಕಂಥ ಬಾವಿ ಸತ್ಯ ಅಂತ ಗೊತ್ತಿದ್ರೆ, ಅದರ ಮೇಲೆ ಹೋಗಬಾರ್ದು, ಆಚೆ ಹೋಗಬಾರ್ದು, ಬೀಳ್ತೀನಿ ಅಂತ ಅರ್ಥ ಆಗಿದ್ರೆ, ಅದೆಲ್ಲ ಸುಳ್ಳು ಕಾಣುವುದು ಮಾರ್ಯಾರ ಹೇಳಿ ನೇರ ಹೋಗಿ ಬಿದ್ದು ಮಂಡೆ ಹೊಡ್ಕೊಂಡು ಮತ್ತೆ ಪುನಃ ಬೆಳಿಗ್ಗೆ ಎದ್ದಾಗ ಕೈಕಾಲು ಮುರಿದೋದವ, ಜಗತ್ತು ಸುಳ್ಳೆ, ಅದು ಬ್ಯಾಂಡೇಜ್ ಆಗಿದೆ, ಅದು ಸುಳ್ಳಿ, ಅದನ್ನು ಕಾಣುವುದು ಬ್ಯಾಂಡೇಜ್, ದುಃಖ ಅದು ಕಾಣುವುದು. ಇದಕ್ಕೆಂತ ಹೇಳೋ ನಾವು? ಹಾಗಾಗಿ ಮನುಷ್ಯನಿಗೆ ಯಾವುದು ಕಾಣುವು ಯಾವುದು ಅಲ್ಲ ಅರ್ಥ ಆಗುವುದಿಲ್ಲ. ಕಣ್ಣು ಮಯಮಯ ಆದವನಿಗೆ ಎರಡೆರಡು ಕಾಣ್ತದೆ, 2 ಸೂರ್ಯ 2 ಚಂದ್ರ. ಪುಣ್ಯಕ್ಕೆ ಪೂರ್ವದಲ್ಲಿ 2 ಕಾಣ್ತದಲ್ಲ ಅವನಿಗೆ ಸೂರ್ಯ ಬೆಳಿಗ್ಗೆ ಆದಾಗ. ನಾನು ಹೇಳೋದಾದರೆ ಕಣ್ಣು ಮೈಮಯ ಆದರೆ ಪೂರ್ವದಲ್ಲಿ 1, ಪಶ್ಚಿಮದಲ್ಲಿ 2 ಸೂರ್ಯ ಕಾಣಬೇಕು. ಆಗ ನಿಜವಾಗಿ ಗ್ರೇಟ್ ಅವನಿಗೆ ಖಂಡಿತವಾಗಿಯೂ ನಾವು ಮಡಲ್ ಕೊಡಬೇಕಾದ್ರೆ. ಮೆಡಲ್ ಅಂದರೆ ಮಡಲ್ ಅಂದರೆ ನಮ್ಮಲ್ಲಿ ಗರಿಯನ್ನು, ತೆಂಗಿನ ಗರಿಯನ್ನು ಮಡಲ್ ಅಂತ ಕರಿತೇವೆ ನಾವು. ಆದ್ದರಿಂದ ಅವನಿಗೆ ಪದಕಕ್ಕೆ ಮೆಡಲ್ ಅಂತ, ಅವನಿಗೆ ಮೆಡಲ್ ಕೊಡಬೇಕು, ಮಡಲಲ್ಲಿ ಕೊಡಬೇಕು ಹೇಳೋದು ನಾವು. ಒಂದು ಗರಿಯಲ್ಲಿ ತೆಂಗಿನ ಗರಿ ಕೊಡಬೇಕು ಅವನಿಗೆ ಹೊತ್ಕೊಂಡು ಹೋಗಿ. ಏನು ಅಸಾಮ್ಯ ಹೇಳ್ತಾನೆ, 2 ಕಾಣ್ತದೆ ಅಂದೆ ತಲೆ ಹರಟೆ, 2 ಆಚೆ ಈಚೆ ಕಾಣಬೇಕು, ಒಂದೇ ಕಡೆ ಕಾಣ್ತದೆ. ನಾವು ದ್ವಿಚಂದ್ರ ದರ್ಶನವನ್ನೆಲ್ಲ ನಾವು ಶಾಸ್ತ್ರದಲ್ಲಿ ಹೇಳ್ತೇವೆ. ಕಣ್ಣು ನೋಡಿ ಚೂರು ಬದಿಯಲ್ಲಿ ಒಂಚೂರು ಒತ್ತಿ ಹಿಡ್ಕೊಳ್ಳಿ, 2 ಕಾಣ್ತದೆ, ಆಗ ಚಂದ್ರ 2 ಕಾಣ್ತದೆ. ಆದರೆ ಅಲ್ಲಿ ಬೇರೆ ಕಡೆ ಅಲ್ಲ, ನಿಜವಾಗಿ ಬೆನ್ನ ಕಡೆ ಒಂದು ಕಾಣಬೇಕು, ಮುನ್ನು ಕಡೆ ಒಂದು ಕಾಣಬೇಕು. ಹಾಗಾದ್ರೆ ನಿಜವಾಗಿ ಅವನು ಅದ್ಭುತ ಅಂತ ಅರ್ಥ. ಇಂಥದ್ದು ಆಗುವುದಿಲ್ಲ ಅಲ್ಲ, ಆಗ್ತದೆ. ಅಂಥದ್ದಾದರೆ ಅವನು ಸಾಯ್ತಾನೆ ಅಂತೆಲ್ಲ ಅರ್ಥ ಉಂಟು. 2 ಚಂದ್ರವನ್ನು ಮುಗಿಲಲ್ಲಿ ಕಂಡವನಿಗೆ ಸರಿ ಕಣ್ಣಿದ್ದು ಬೇರೆ ಬೇರೆ ಕಡೆಯಲ್ಲಿ 2 ಚಂದ್ರ ಕಂಡ್ರೆ ಅವನು ಪರಿಚಯ ಆಗ್ತಾನೆ ಅಂತ ಅರ್ಥ. ಇದೆಲ್ಲ ಲಕ್ಷಣಗಳು ಹೇಳಬಾರದು ನಾನು, ಕೆಲವು ವಿಷಯಗಳು ಇವೆ. ಆದ್ದರಿಂದ ಅದು ಯಾವತ್ತು ಯಾರು ಹೇಳುವುದಿಲ್ಲ, ಆಗುವುದಿಲ್ಲ. ಅದರಿಂದ ಅಷ್ಟು ಸ್ಪಷ್ಟವಾದ ಜಗತ್ತನ್ನು ಇಲ್ಲ ಹೇಳ್ತಾನೆ ಅಂದರೆ ಅವನ ಬುದ್ಧಿ ಸಮ ಇಲ್ಲ ಅಲ್ಲ, ದೇವರ ಸಮ ಇಲ್ಲ ಅಂತ ಮಾಡಿದ್ದಾನೆ. ಹಾಗಿರಲಿ, ಅವನ ಯೋಗ್ಯತೆ ಹಾಗೆ, ಅವನ ತಮೋ ಯೋಗ್ಯ. ಅವನು ಅಲ್ಲಿಗೆ ಜನ ಬೇಕಲ್ಲ ನಮಗೆ. ದೊಡ್ಡ ಕೊಂಪೆಗಳು ಮಾಡಿದ್ದಾರೆ, ನಿತ್ಯ ನರಕಗಳೆಲ್ಲ ವ್ಯವಸ್ಥೆ ಉಂಟು, ಹೋಗಲಿ ಪಾಪ ಬಿಡುತ್ತೆ. ತಸ್ಮಾತ್ ಬುದ್ಧ ಸ್ವಮಾತ್ಮಾನಂ ಧ್ಯಾಯಿ ನಿತ್ಯಂ ಅತಂದ್ರಿತ. ಆದ್ದರಿಂದ ನೀನು ಒಳ್ಳೆ ಮಂಡೆ ಕೆಲಸ ಮಾಡು, ತಿಳಿದುಕೋ, ಅಧ್ಯಯನ ಮಾಡಿ ಆ ಪರಮಾತ್ಮನನ್ನು
ತಸ್ಮಾ ಬುದ್ಧ ತ್ವಂ ಆತ್ಮಾನಂ, ಸರ್ವಾಂತರ್ಯಾಮಿಯಾದ ಸರ್ವೋತ್ತಮನಾದ ಸರ್ವ ಜಗತ್ತನ್ನು ತನ್ನ ಅಂಕೆಯಲ್ಲಿ ನಿಯಮನದಲ್ಲಿಟ್ಟುಕೊಳ್ಳತಕ್ಕಂಥ ದೇವರನ್ನು ಪ್ರತಿನಿತ್ಯ ಸೋಮಾರಿತನ ಇಲ್ಲದೆ, ನಿದ್ದೆಗೆ ಬೀಳದೆ ಅಧ್ಯಯನ ಮಾಡಿಕೊಂಡು ಕಲಿ. ಯೋಮೇಶ ಗುರುಶ್ರೇಷ್ಠ ಪ್ರಾದುರ್ಭಾವ ಮಹಾತ್ಮನಃ. ಇದೇ ದೇವರ ದೊಡ್ಡತನ, ಇದೇ ದೇವರ ಅವತಾರ, ಇದೇ ದೇವರಿಗೆ ಅವತಾರದ ಕಥೆ, ಇದೇ ಅವತಾರದ ಪ್ರಯೋಜನ. ಹೀಗೆ ಹೇಳಿದ್ದು ನಾರದರು ನನಗೆ. ಏವಂ ದೇವರ್ಷಿ ರಾಚಷ್ಟ ನಾರದ ಸರ್ವಲೋಕದೃಕ್. ನಾರದ ಹೇಳಿದರೆ ಕೇಳಬೇಕು ಯಾಕೆ? ದೊಡ್ಡ ಸಂಗತಿಯ ನಾರದ ಅಂದರೆ, ಅಯ್ಯ ನಾರದ ಎಲ್ಲ ಕಡೆ ಹೋಗಿ ಬರುವವ, ಸರ್ವಲೋಕದೃಕ್ ಎಲ್ಲರನ್ನು ನೋಡಿದ್ದಾನೆ, ಕೆಟ್ಟವರನ್ನು ನೋಡಿದ್ದಾನೆ, ರಕ್ಕಸರಲ್ಲಿಯೂ ಮಾತಾಡಿದ್ದಾನವ. ದೊಡ್ಡ ದೊಡ್ಡ ರಕ್ಕಸರ ಪಾಳ್ಯಕ್ಕೂ ಹೋಗ್ತಾನೆ, ಅವರು ಎದ್ದು ನಿಲ್ತಾರೆ, ಬರಮಾಡಿಸಿಕೊಳ್ತಾರೆ. ಏನು ನಾರದ ವಿಶೇಷ ಅಂತ ಕೇಳ್ತಾರೆ, ಹೇಳುತ್ತಾನೆವ. ಅವರು ಕೆಲವೊಮ್ಮೆ ಧರ್ಮ ಮಾಡುತ್ತಾರೆ, ಇಲ್ಲ ಅಲ್ಲ. ಅದನ್ನು ರಕ್ಕಸರ ಪಾಳ್ಯದ ಸುದ್ದಿಯೂ ಗೊತ್ತವನಿಗೆ. ಋಷಿಗಳ ನಾಡಿನಲ್ಲಿಯೂ ಕಾಡಿನಲ್ಲಿಯೂ ತಿರುಗ್ತಾನೆ. ರಾಜರ ಹತ್ತಿರಲ್ಲೂ ಮಹಾರಾಜರ ಹತ್ತಿರದಲ್ಲಿ ಅವನು ಬರ್ತಾನೆ, ಭಗವಂತನನ್ನು ಕಂಡಿದ್ದಾನೆ. ಎಲ್ಲ ಲೋಕದೆಡೆಗೆ ಅವನಿಗೆ ಹೋಗುವ ಚಮತ್ಕಾರ ಉಂಟವನಿಗೆ. ಹಾಗಾಗಿ ಸರ್ವತ್ರ ಗಮನನಾದ ನಾರದರು ಎಲ್ಲೆಡೆಯಲ್ಲಿ ಕಂಡು ಸತ್ಯವನ್ನು ಬಂದು ತಿಳಿಸಿದ್ದಾರೆ. ಆದ್ದರಿಂದ ನಾರದರು ಹೇಳಿದರು ಅಂದರೆ ದೊಡ್ಡ ಸಂಗತಿ. ಅವರು ಸುಳ್ಳು ಹೇಳ್ಬೋದು, ಇಲ್ಲ. ಅದಕ್ಕೆ ದೇವಋಷಿ ಅಂದದ್ದು. ದೇವತೆಗಳಿಗೂ ಸತ್ಯವನ್ನೇ ಬೋಧನೆ ಮಾಡತಕ್ಕಂಥ ಋಷಿಯಾಗಿರತಕ್ಕವನು ಸುಳ್ಳು ಹೇಳ್ತಾನೆ. ಋಷಿಗಳು ಸುಳ್ಳು ಹೇಳುವುದುಂಟ? ಯಾರು ಸುಳ್ಳು ಹೇಳುವವರು ಕೇಳಿದರೆ ಮನುಷ್ಯರು ಮಾತ್ರ. ಆದ್ದರಿಂದ ದೇವತೆಗಳು ಸತ್ಯವಂತರು. ದೇವತೆಗಳನ್ನು ಬಿಟ್ಟವರು ಸುಳ್ಳು ಹೇಳುವವರು ಮನುಷ್ಯ. ಇವ ದೇವತೆಗಳ ಲೋಕದಲ್ಲಿ ಸಂಚರಿಸುವ, ದೇವತೆಗಳಿಗೂ ಜ್ಞಾನವನ್ನು ಕೊಡುವವನಾದ್ರಿಂದ ನಾರದರ ದರ್ಶನ ಸುಳ್ಳಲ್ಲ. ಅವರು ಪ್ರತಾರಕವಾಗಿ ಮೋಸ ಮಾಡಲಿಕ್ಕೆ ಸುಳ್ಳು ಹೇಳುವುದೂ ಇಲ್ಲ. ಅದನ್ನು ಅವರು ಹೇಳಿದ್ದಿದ್ದು. ನಾರದೋಪ್ಯದ ಕೃಷ್ಣಸ್ಯ ಪರಮ್ಮೇನೆ ನರಾಧಿಕ. ನಾರದರು ಕೃಷ್ಣನ ಸರ್ವೋತ್ತಮತ್ವವನ್ನು ಚೆನ್ನಾಗಿ ಅರಿತವರು, ತಿಳಿದವರು, ನೋಡಿಕೊಂಡವರು, ಕೃಷ್ಣನನ್ನು ಪ್ರತ್ಯಕ್ಷ ಮಾಡಿಕೊಂಡವರು. ಇವ ಆಡ್ತಾನೆ, ಮೋಸ ಮಾಡ್ತಾನೆ, ತೋರಿಸ್ತಾನೆ, ತಪ್ಪಾಗಿಸ್ತಾನೆ, ಓಡ್ತಾನೆ, ಎಲ್ಲ ಸರಿ. ಆದರೆ ಗೊತ್ತವನಿಗೆ, ನಾರದರಿಗೆ ಚೆನ್ನಾಗಿ ಗೊತ್ತು ಕೃಷ್ಣ ನಾಟಕ ಮಾಡ್ತಾ ಇದ್ದಾನೆ. ಹಾಗಾಗಿ ಅತ್ಯಂತ ಎತ್ತರದ ವ್ಯಕ್ತಿ ಕೃಷ್ಣನ ಕತೆ ನೀನು ಚೆನ್ನಾಗಿ ಕೇಳು. ಶಾಶ್ವತತ್ವ ಮಹಾಬಾಹೋ ಯಥಾವತ್ ಭರತರ್ಷಭ. ಭಗವಂತನಲ್ಲಿನ ನಿತ್ಯ ನಿರಂತರತೆ, ಏಕಪ್ರಕಾರತೆ, ಏನು ಹೆಚ್ಚು ಕಡಿಮೆ ಆಗದಿರುವ ಯೋಚನೆ. ಯಾಕೆ ಧರ್ಮರಾಜ ಬಹಳ ಹಿಂದೆ ರಾಜಸೂಯ ಆಗ್ತದೆ ಅಂದಾಗ ಜರಾಸಂಧ ಇದ್ದರೆ ಹೋರಾಡೋದು ಯಾರು ಅಂತ ಕೃಷ್ಣ ಹೇಳಿದರೆ, ಗ್ಯಾರಂಟಿ ಇಲ್ಲ ಅವನ ಬಗ್ಗೆ, ಬಹಳ ಜೋರಿದ್ದಾನೆ ಹೇಳಿದರೆ, ಹೌದಲ್ಲ, ಬೇಡ ಹೋರಾಟ ಬೇಡ, ರಾಜಸೂಯ ಬೇಡ ಅಂತ. ಅಲ್ಲ, ನಾನಿದ್ದೇನೆ ಮಾರಾಯ, ಕರ್ಕೊಂಡು ಹೋಗ್ತೇನೆ ಭೀಮಾರ್ಜುನರನ್ನು, ಬೇಡ 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 ಅಂತ. ಯಾಕೆ? ನನಗೆ ಭೀಮಾರ್ಜುನರು ಎರಡು ಕಣ್ಣು ಇದ್ದಾಗೆ, ಕಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನೀನು ನನಗೆ ಪ್ರಾಣವೇ, ಉಸಿರೇ ಕೃಷ್ಣ, ಬೇಡ. ನೀನು ಹೋಗಿ ಪೆಡುತಿಂದು ಬರುವುದಾಗಲಿ ನನಗೆ ಅದು ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ, ಬೇಡ ಅಂದ್ಬಿಟ್ಟು. ಇದೇ ಧರ್ಮರಾಜ. ಅದಕ್ಕೆ ಭೀಷ್ಮರು ಒತ್ತಿ ಎತ್ತಿ ಹೇಳೋದು, ನೀನು ಕೃಷ್ಣನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀಯಾ, ಅವನೇನು ಆಗದವನು, ಪರಮೋಚ್ಚ ಸ್ವತಂತ್ರನಾದ ವ್ಯಕ್ತಿ. ಹಾಗಾಗಿ ಅವನಲ್ಲಿ ಯಥಾರ್ಥವಾದ ಅರಿವನ್ನು ಮಾಡಿಕೊಂಡು ಉದ್ಧಾರ. ಇವಮೇಶ ಮಹಾಬಾಹು ಕೇಶವ ಸತ್ಯ ವಿಕ್ರಮ. ಅವನು ಸುಳ್ಳು ವಿಕ್ರಮ ತೋರಿಸ್ತಾನೆ, ಯಾವಾಗ ಸೋತಾಗೆ ಮಾಡ್ತಾನೆ, ಓಡಿದಾಗೆ ನಟಿಸಿದ್ದಾನೆ, ಏನಿಲ್ಲ, ಏನು ಬೇಕಾದ್ರೆ ಮಾಡವಲ್ಲವ. ಯಾಕೆ? ಅವನು ಕೇಶವ, ಬ್ರಹ್ಮರುದ್ರರನ್ನೇ ಸೃಷ್ಟಿ ಮಾಡಿ ನೇರ್ಪುಗೊಳಿಸಿದವ, ಕೆಲಸ ಕೊಟ್ಟವ, ಜಗತ್ತನ್ನು ಎರಡು ನೆಲೆಯಲ್ಲಿ ನೋಡಿಕೊಳ್ಳುವವ. ಅಂಥವನ ಬಗ್ಗೆ ಏನು ಹೇಳ್ತೀಯ? ಏನು ಚಿಂತನೆ ಮಾಡಲಿಕ್ಕೆ ಕೃಷ್ಣನನ್ನು ಪೂರ ಆಗುವುದಿಲ್ಲ. ಅಚಿಂತ್ಯ ಪುಂಡರೀಕಾಕ್ಷ, ಬಹಳ ಅದ್ಧೂರಿಯಾದ ಭಗವಂತ ಎಲ್ಲರ ಹೃದಯ ಮಂಟಪದಲ್ಲಿ ಇರುವವ, ಅದರಿಂದಲೇ ಕಾಣುವುದೂ ಇಲ್ಲವ. ಒಳಗೆ ಕೂತಿದ್ದಾನೆ, ಚಿಂತನೆ ಮಾಡಲಿಕ್ಕೆ ಬರ್ತಾ ಇಲ್ಲ, ಕಾಣುವುದಿಲ್ಲ. ಅದನ್ನು ನೈಷ ಕೇವಲ ಮಾನುಷ. ಮಗದೊಮ್ಮೆ ಹೇಳ್ತಾನೆ, ಇವ ಮನುಷ್ಯ ಅಲ್ಲ, ಇವ ಖಾಲಿ ಮನುಷ್ಯ ಅಲ್ಲ, ಇವ ಪಂಚಭೂತಗಳಿಗೆ ಸೇರಲಿಲ್ಲ. ಮತ್ತೆ ಮತ್ತೆ ಘೋಷಣೆ ಮಾಡ್ತಾನೆ. ಅಲ್ಲೇ ಇದ್ದಾನೆ ಕೃಷ್ಣ ಬೇರೆ. ಧರ್ಮರಾಜಾದಿ ಹೇಳ್ತಾನೆ, ಇವ ಮನುಷ್ಯ ಅಲ್ಲ, ಸುಮ್ಮನೆ ಮಾಡುವುದವ, ಮನುಷ್ಯರ ಹಾಗೆ ಇದ್ದ. ದೇವರ ಸಂಕಲ್ಪ ಹಾಗೆ. ನರೇಶು ಜಾತಃ ನರವತ್ ಪ್ರವೃತ್ತಿ ಅಂತ ಮನುಷ್ಯನಾಗಿ ಅವತಾರ ಮಾಡಿದರೆ ಲೋಕದ ಜನರ ಮಧ್ಯದಲ್ಲಿದ್ದರೆ ಮನುಷ್ಯನಾಗಿ ಇರುವುದಂದೆ. ಅವನು ಊಟ ಮಾಡಿದಾಗೆ ಮಾಡ್ತಾನೆ, ಕೈ ತೊಳೆದಾಗೆ ಮಾಡ್ತಾನೆ, ನಿದ್ದೆ ಮಾಡಿದಾಗೆ ಮಾಡ್ತಾನೆ, ಎಂತ ಗೊತ್ತಿಲ್ಲದಾಗೆ ಮಾಡ್ತಾನೆ. ಏನಾಯಿತು ಏನಾಯಿತು ಕೇಳ್ತಾನೆ. ಏನಾಯಿತು ಯಾರಿಗಾದ್ರೂ ಗೊತ್ತಿಲ್ಲವ. ಪಾಂಡವರ ಹತ್ರ ಭಾರಿ ಗಮ್ಮತ್ತು ಮಾಡ್ತಾನೆ.
ಪಾಂಡವರು ಕಾಡಿಗೆ ಹೋದ ನಂತರ ಜನ ಕಳಿಸ್ತಾರೆ ಕೃಷ್ಣನಲ್ಲಿಗೆ, ನಾವು ಎಲ್ಲ ಕಳ್ಕೊಂಡೆವು ದ್ಯೂತದಲ್ಲಿ, ನಾವು ಕಾಡು ಪಾಲಾಗಿದ್ದೇವೆ ಕೃಷ್ಣ ಅಂತ. ಅವ ಬರ್ತಾನೆ, ಬಂದಂತ ಹೇಳ್ತಾನೆ, ಹೌದಾ ನನಗೆ ಗೊತ್ತೇ ಇರಲಿಲ್ಲ, ನಾನಲ್ಲಿ ದ್ವಾರಕೆಯಲ್ಲಿ ಮಾರ್ಯಾರೆ ಪೆಟ್ಟುಬುಡೆ ಎಲ್ಲ ಇತ್ತು, ನಾನು ಅಲ್ಲಿಗೆಲ್ಲ ಹೋದದ್ದು ಸಾಲನ ಗಲಾಟೆಗಾಗಿ, ನನಗೆ ನೀವೆಲ್ಲ ದ್ಯೂತ ಆಡಿಕೊಂಡು ಎಲ್ಲ ಕಳೆದುಕೊಂಡು ಹೋದದ್ದು ಒಂದು ಎಲ್ಲ ಗೊತ್ತಿಲ್ಲ. ಪಾಂಡವರಿಗೂ ಗೊತ್ತಿಲ್ವಾ ನಾವು ದ್ಯೂತ ಆಡಲಿಕ್ಕೆ ಹೋಗ್ಲಿಕ್ಕೆ ಉಂಟಂತೆ, ಕೃಷ್ಣ ನೀನು ಬರ್ತೀಯ ಕೇಳ್ಬೋದಲ್ಲ, ಹೋಗ್ಬೇಕು ಬೇಡವಾ? ಅವರು ಬೇಕು ಅಂದರೆ ಗೊತ್ತು ಮಾಡಿದ್ದಾರೆ, ಕೇಳಿದರೆ ಇಲ್ಲ ಹೇಳಿದಾಗ ಆಗ್ತದೆ, ಮತ್ತೆ ಕೇಳದೆ ಹೋದ ಅಂತ ಆಗ್ತದೆ, ಸುದ್ದಿ ಬೇಡ ಅಂತ ಹೊರಟಿದ್ದಾರೆ. ಮತ್ತೆ ದ್ರೌಪದಿ ಗೊತ್ತಿಲ್ವ ಕೃಷ್ಣ ಅಂತ ಕರೆದದ್ದು, ಅಕ್ಷಯ ವಸ್ತ್ರ ಆದದ್ದು, ಆಗ ಕೃಷ್ಣ ಕೊಟ್ಟದ್ದಲ್ಲ, ಗೊತ್ತಿಲ್ಲ ಆದರೆ ಎಲ್ಲ ಗೊತ್ತು. ಅಲ್ಲೇ ಕರೀಲಿಲ್ವ ಅವ, ದಾಳದಲ್ಲಿ ಕೃಷ್ಣನನ್ನಾದ್ರೂ ಕರಿ, ಎಲ್ಲಿಯಾದ್ರೂ ನೀನು ಮತ್ತೆ ವಿನ್ ಆಗ್ಬೋದು ನೋಡು ಅಂತ. ಕೃಷ್ಣ ಪ್ರಜ್ಞೆ ಇಲ್ಲದ ಪಾಂಡವರ ರಾಜಸೂಯದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಕೊಟ್ಟವರು ದ್ಯೂತಕ್ಕಾಗುವಾಗ ಕೃಷ್ಣನ ಮರಿತಾರೆ ಹೇಳುದ? ಕೇಳಿದರೆ ಕತೆ ಆಗುವುದಿಲ್ಲ ಅಲ್ಲಿ ಗೊತ್ತು, ಆದ್ರಿಂದ ಅದನ್ನು ಬಿಟ್ಟೇ ಬಿಟ್ಟು ಆಚೆ ಈ ಪ್ರಶ್ನೆ ಮಾಡಿಕೊಟ್ರೆ ನಾವೇ ಸಿಕ್ಕಿ ಬೀಳ್ತೇವೆ ಅಲ್ಲಿ, ಹೌದಲ್ಲ ಕತೆ ಏನಾಯಿತು ಅಂತ. ಅದಕ್ಕೆ ಸುಮ್ಮನೆ, ಅದರಿಂದ ಕೃಷ್ಣ ಮನುಷ್ಯರ ಹಾಗೆ ನಾಟಕ ಮಾಡಿದ್ದಾನೆ, ನಿಮ್ಮ ವಿಷಯದಲ್ಲಿ, ಎಲ್ಲರ ವಿಷಯದಲ್ಲಿ, ಯಾರ ವಿಷಯದಲ್ಲಿ. ಆದ್ದರಿಂದ ಅವನು ದೇವರು, ಅವ ಮನುಷ್ಯ ಅಲ್ಲ, ಅವನು ದೇವರು, ಅವ ಮನುಷ್ಯ ಅಲ್ಲ. ಎವಂ ವಿದೋಸೋ ಪುರುಷಃ, ಹೀಗೆ ಇದ್ದಾನೆವ, ಸಹಸ್ರ ಶೀರ್ಷ ಪುರುಷ ಅಂದಾಗಿ ಸೃಷ್ಟಿಯ ಪ್ರಪಂಚದ ಆದಿಯವ, ಇಡೀ ಜಗತ್ತನ್ನು ತುಂಬಿದವ, ಎಲ್ಲರೊಳಗೆ ನೆಲೆಗೊಂಡವ, ಅವನು ಭಾರಿ ಹಿಂದಿನವ, ಎಲ್ಲರೊಳಗಿರುವವ, ಮುಂದೆ ಬರುವವ, ಪೂರ್ಣ ಷಡ್ಗುಣ ಸಂಪನ್ನವ, ಇನ್ನೆಂತ ಹೇಳುದು? ಗೋವೈ ನಂಬೆತ್ತಿ ಸರ್ವದ, ಯಾರಪ್ಪ ಅವನನ್ನು ಸರಿಯಾಗಿ ತಿಳ್ಕೊಳ್ತಾನೆ? ಕಹ ಅಂದರೆ ಚತುರ್ಮುಖನು ಅಂತಲೂ ಅರ್ಥ ಉಂಟು, ಚತುರ್ಮುಖನಿಗೊಂದು ಚೂರು ಗೊತ್ತುಂಟು, ಮತ್ತೆ ಯಾರಿಗೆ ಗೊತ್ತುಂಟು? ಯಾರು ಮುಕ್ತನಾಗ್ತಾನೋ, ಆನಂದವನ್ನು ಪಡಿತಾನೋ, ಕಹ ಅಂದರೆ ಆನಂದವನ್ನು ಪಡೆಯುವವನು ಅಂತಲೂ ಅರ್ಥ ಉಂಟು. ಮೌಕ್ತಾನಂದವನ್ನು ಪಡೆಯುವವ, ಲಿಂಗದೇಹವನ್ನು ಭಂಗ ಮಾಡಿಕೊಂಡವ, ಸ್ವರೂಪದೇಹದಲ್ಲಿ ಕುಳಿತವ, ದೇವರ ಪರೋಕ್ಷನಾಗದೆ ತಪ್ಪು ತಿಳ್ಕೊಂಡವನಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ವಿದ್ಯೇನ ಹೃದಯ ಗ್ರಂಥಿ ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ, ದೃಷ್ಟೇವ ಆತ್ಮನೀಶ್ವರೇ ಅಂತ. ದೇವರನ್ನು ಕಂಡಾಗ ಮಾತ್ರವೇ ಅವನಿಗೆ ಎಲ್ಲ ಸಂಶಯಗಳು, ಎಲ್ಲ ಪ್ರಶ್ನೆಗಳು, ಎಲ್ಲ ಸಮಸ್ಯೆಗಳು ಹೊರಟು ಹೋಗ್ತಾವೆ, ಶುದ್ಧನಾಗ್ತಾನೆ. ಅದನ್ನು ಶುದ್ಧನಾದವನಿಗೆ ಸ್ವರೂಪಭೂತವಾದ ಆನಂದವನ್ನು ಪಡೆಯುವ ಯೋಗ್ಯತೆ ಉಳ್ಳವನಿಗೆ, ಯೋಗ್ಯತೆಯನ್ನು ಆಗಿಸಿಕೊಂಡವನಿಗೆ ದೇವರು ಅರ್ಥ ಆಗ್ತಾನೆ. ಇಲ್ಲೆಲ್ಲರಿಗೂ ಕನ್ಫ್ಯೂಸ್. ಅದರಿಂದ ಮನುಷ್ಯ ಎಲ್ಲ ಗೊತ್ತಾಗಬೇಕಾದ್ರೆ ನಾವು ಕೇವಲ ಚಿದ್ರೂಪದಲ್ಲಿ ಹೊರ ಅಪ್ರಾಕೃತವಾದ ಭಗವಂತನ ದರ್ಶನ ಮಾಡಿಕೊಳ್ಬೇಕಾದ್ರೆ ನಾವು ಪ್ರಾಕೃತವಾದ ದೇಹವನ್ನೆಲ್ಲ ಕಳ್ಕೊಂಡು ಲಿಂಗವನ್ನು ಭಂಗ ಮಾಡಿಕೊಂಡಾಗ ನಾವು ಅಪ್ರಾಕೃತರಾಗಿ ಶುದ್ಧ ಚಿತ್ತರಾಗಿ ಬಂದಾಗ ಅವನು ಭಗವಂತ ಚಿದಾನಂದ ಸ್ವರೂಪನು ನಮಗೆ ಅರ್ಥ ಆಗ್ತಾನೆ ಅನ್ನುವ ವಿಷಯದಲ್ಲಿ ಕೃಷ್ಣನ ಮಹಾಮಹಿಮೆಯನ್ನು ಬಿತ್ತರಿಸಿದ್ದಾರೆ ಭೀಷ್ಮರು, ಮತ್ತು ಅದರ ಬಗ್ಗೆ ಚಿಂತನೆಯನ್ನು ನೀಡಲಿಕ್ಕಿದ್ದಾರೆ. ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.